ನೀವು ನೇರ ರಾಜಕಾರಣ ಮಾಡೋಕ್ಕಾಗಲ್ವಾ? ಬಾಯಿ ಮುಚ್ಕೊಂಡು ತೆಪ್ಪಗೆ ನಿಮ್ಮ ಕೆಲಸ ಮಾಡ್ಕೊಂಡಿರಿ. ಸುಮಾರು 40ರಿಂದ 50 ಸಾವಿರ ಮತಗಳು ಈ ರೀತಿಯಾದಂಥ ಓಟ್ಗಳೇ ಇದೆ. ಬಹಳ ಕೀಳು ಮಟ್ಟದ ಅಭಿರುಚಿ ಇರುವಂಥ ಯಾರಾದರೂ ಒಬ್ಬ ಕ್ರಿಮಿ ರಾಜಕಾರಣದಲ್ಲಿದ್ದರೆ ಅದು ಇದೇ ಶಾಸಕ. ಇಂಥ ಕೆಟ್ಟ ಹುಳುಗಳನ್ನು ತೆಗಿಬೇಕು ಅಂತಂದರೆ ನನ್ನಂಥವಳೊಬ್ಳು ಹೋದ್ರೂ ಪರವಾಗಿಲ್ಲ, ಮಣ್ಣಾದರೂ ಪರವಾಗಿಲ್ಲ, ಇಂಥ ಕೆಟ್ಟ ಹುಳುಗಳು ರಾಜಕಾರಣದಲ್ಲಿ ಇರಬಾರ್ದು. ಇದೇ ರೀತಿ ಮಾತನ್ನು ಮುಂದುವರಿಸಿದ್ದೆ ಆಯಿತು ಅಂದರೆ ಖಂಡಿತವಾಗ್ಲೂ ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ತೀನಿ. ನನಗೆ 100ಕ್ಕೆ 100 ವಿಶ್ವಾಸ ಇದೆ. ನಾನು ಈ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಜನಗಳ ಜೊತೆ ಇದ್ದು ಕೆಲಸ ಮಾಡಿ ಅವರ ಪ್ರತಿನಿಧಿಯಾಗಿ ಪ್ರತಿನಿಧಿಸುವಂಥ ಎಲ್ಲ ಅವಕಾಶಗಳು ನನಗಿದೆ ಅಂತ ನನಗೆ ನಂಬಿಕೆ. ಡಿ.ಕೆ. ರವಿ ಅವರು ನನ್ನ ಪತಿಯವರಿದ್ದರು, ಈಗಲೂ ಕೂಡ ನಾನು ಅವ್ರು ಹೇಳ್ತೀನಿ ಅಂತಲೇ ಇವಾಗಲೂ ಕೂಡ ಇರುವಂಥದ್ದು. ನಾನು ಮೊಂಡು ಬಿದ್ದೋಗ್ಬಿಟ್ಟಿದ್ದೀನಿ. ನೀವು ತುಳಿತಾ ಇರಿ, ನಾನು ಎದ್ದು ಬರ್ತಾನೆ ಇರ್ತೀನಿ. ನೇರ ರಾಜಕಾರಣ ಮಾಡಿ. ನಾನು ಖಂಡಿತವಾಗ್ಲೂ ಸಿದ್ಧ ಇದ್ದೀನಿ. ನನ್ನ ನೋವುಗಳನ್ನ ನಾನು ಎಲ್ಲೂ ಕೂಡ ಆಚೆಗಡೆ ಯಾಕೆ ಏನು ಎತ್ತ ಅಂತ ನಾನು ಎಲ್ಲೂ ಕೂಡ ಮಾತಾಡ್ತಾ ನನ್ನ ಜೀವನದಲ್ಲಿ ಆಗಿರೋ ಕಹಿ ಘಟನೆ ಬಹುಶಃ ಬೇರೆ ಯಾವ ಹೆಣ್ಮಕ್ಳ ಜೀವನದಲ್ಲೂ ಆಗಬಾರ್ದು ಅನ್ನೋದು ನನ್ನ ಆಶೆ. ಆ ರೀತಿಯಾದಂಥ ಜೀವನ ಯಾರಿಗೂ ಬೇಕು. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಇವತ್ತು ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳು ಆಗ್ತಾ ಇರುವಂಥದ್ದು ಒಂದು ಭಾಗ ಆದರೆ, ರಾಜರಾಜೇಶ್ವರಿ ನಗರ ಸಂಬಂಧಪಟ್ಟಂತೆ ಮುನಿರತ್ನ ವರ್ಸಸ್ ಕುಸುಮಾ ಜಗಳ ಅಥವಾ ಆ ರೀತಿ ಒಂದು ಆರೋಪ ಪ್ರತ್ಯಾರೋಪ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂಥದ್ದು, ಅದು ಈ ಒಂದು ರೀತಿಯಲ್ಲಿ ಆದಿರಂಪ ಬೀದಿರಂಪ ರೀತಿಯಲ್ಲಿ ಕೂಡ ಆಗ್ತಾ ಇರುವಂಥದ್ದು, ಗಂಭೀರ ಆರೋಪಗಳನ್ನು ಕೂಡ ಮಾಡಿರುವಂಥದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಖುದ್ದು ಕುಸುಮಾ ಹನುಮಂತರಾಯಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನೀವು ಮಾನನಷ್ಟ ಮೊಕದ್ದಮೆ ಅಥವಾ ಡೆಫಾರ್ಮೇಷನ್ ಕೇಸು ಮುನಿರತ್ನ ವಿರುದ್ಧ ಆಗ್ತೀನಿ ಅಂತ ಹೇಳಿದ್ರಿ, ಏನದು? ನೋಡಿ, ಈ ರಾಜಕಾರಣದಲ್ಲಿ ಯಾವ ಮಟ್ಟದ ರಾಜಕಾರಣ ಇವತ್ತಿನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ಹೆಣ್ಣು ರಾಜಕಾರಣಕ್ಕೆ ಬಂದ ಕೂಡಲೇ ಆಕೆ ವೈಯಕ್ತಿಕವಾಗಿ ಆಕೆಯನ್ನು ನಿಲ್ಲಿಸುವಂಥದ್ದು, ಬಾಯಿಗೆ ಬಂದಂಗೆ ನಾಲಿಗೆಗೆ ಎಲುಬಿಲ್ಲ ಅಂತ ಹೇಳಿ ಯಾವ ರೀತಿ ಕೆಟ್ಟದಾಗಿ ಮಾತಾಡಬೇಕೋ, ಕೀಳಾಗಿ ಮಾತಾಡಬೇಕೋ ಅಂಥ ಭಾಷೆಗಳನ್ನು ಉಪಯೋಗಿಸ್ಕೊಂಡು, ಅಂಥ ಅರ್ಥ ಬರೋ ರೀತಿ ಭಾಷೆಯನ್ನು ಉಪಯೋಗಿಸ್ಕೊಂಡು ಮಾತಾಡುವಂಥ ಪ್ರವೃತ್ತಿಯನ್ನು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ತುಂಬ ದಿನಗಳಿಂದನೂ ಮಾಡ್ಕೊಂಡು ಬರ್ತಿದ್ದಾರೆ. ನಾನು ಇದೇ ವಿಚಾರವಾಗಿ ನಾನು ಹೇಳಿದ್ದು, ಇದೇ ರೀತಿ ನಿಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದೆ ಆಯಿತು ಅಂತಂದರೆ ನಾವು ಕಾನೂನಿನ ಮೂಲಕ ಹೋರಾಟವನ್ನು ಮಾಡಬೇಕಾಗತ್ತೆ. ಮಾನನಷ್ಟ ಮೊಕದ್ದಮೆ ಆಗ್ತೀರಾ? ಹೌದು. ಇಲ್ಲದೆ ಹೋದ್ರೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಅವ್ರಿಗಂತೂ ಯಾವುದು ಉಳಿದಿಲ್ಲ, ಮಾನ ಮರ್ಯಾದೆ ಯಾವುದೂ ಉಳಿದಿಲ್ಲ. ಬೇರೆಯವರು ಅವ್ರ ಥರನೇ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಥರ ಕೆಟ್ಟ ರಾಜಕಾರಣನೇ ಮಾಡ್ಕೊಂಡಿರುವಂಥವರೇ ಇರ್ತಾರೆ ಅನ್ಕೊಂಡಿದ್ದಾರೆ. ಮರ್ಯಾದಸ್ಥರು ಕೂಡ ರಾಜಕಾರಣದಲ್ಲಿ ಇರ್ತಾರೆ. ನೀವು 11,606 ಮತಗಳಿಂದ ಏನು ಸೋಲನ್ನಪ್ಪಿರುವಂಥದ್ದು. ಅಂದರೆ 11,606 ಮತ ಅಂದರೆ ತುಂಬ ದೊಡ್ಡ ಹ್ಯೂಜ್ ಡಿಫ್ರೆನ್ಸ್ ಅನ್ನಲ್ಲ ನನ್ನ ಪ್ರಕಾರ. ಯಾಕಂದರೆ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಅದು ಘಟಾನುಘಟಿ ವ್ಯಕ್ತಿ ವಿರುದ್ಧ ನೀವು ನಿಂತ್ಕೊಂಡು ಮೊದಲ ಬಾರಿ ಸ್ಪರ್ಧೆ ಮಾಡಿ 11,606 ಮತಗಳಿಂದ ಮಾತ್ರ ನೀವು ಸೋತಿರುವಂಥದ್ದು. ಯಾಕೆ ಪದೇ ಪದೇ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮುನಿರತ್ನ? ಅವರ ಮನಸ್ಥಿತಿ ಹೆಂಗೆ ಅಂತಂದರೆ, ಒಂದು ಹೆಣ್ಣು ಮಗಳು ಮನೆ 4 ಗೋಡೆ ಮಧ್ಯೆ ಇರಬೇಕಷ್ಟೇ. ಆಕೆ ಹೆಂಗೆ ಬಂದು ರಾಜಕಾರಣಕ್ಕೆ ಬಂದ್ಲು? ಆಕೆ ಹೆಂಗೆ ಬಂದು ನನ್ನಂಥವನ ವಿರುದ್ಧ ರಾಜಕಾರಣದಲ್ಲಿ ಸ್ಪರ್ಧೆಯನ್ನು ಮಾಡಿದ್ಲು? ಹೆಣ್ಣಿನ ಬಗ್ಗೆ ಬಹಳ ಕೀಳು ಮಟ್ಟದ ಅಭಿರುಚಿಯನ್ನು ಇಟ್ಕೊಂಡಿರುವಂಥ ವ್ಯಕ್ತಿ ಈತ. ಹೆಣ್ಣು ಬಾಕ ಅಂತಲೇ ಹೇಳ್ಬೋದು. ಅತ್ಯಾಚಾರದ ಆರೋಪಿ. ಬೇರೆ ಗುತ್ತಿಗೆದಾರರನ್ನ ಮನೆಗೆ ಕರೆದು ನೀನು ಕಮಿಷನ್ ಕೊಡಲಿಲ್ಲ ಅಂದರೆ ನಿನ್ನ ಹೆಂಡ್ತಿನ ಮಗಳನ್ನ ಮಂಚಕ್ಕೆ ಕಳಿಸು ಅಂತ ಹೇಳುವಂಥ ವ್ಯಕ್ತಿ. ಒಂದು ಹೆಣ್ಣಿನ ಬಗ್ಗೆ ಯಾವಾಗಲೂ ಸದಾಕಾಲ ಒಂದು ಹೆಣ್ಣು ಹೆಣ್ಣು ಹೆಣ್ಣು, ರಾಮಾಯಣ ನಡೆದ್ಬಿಡ್ತು ಹೆಣ್ಣಿಂದ, ಮಹಾಭಾರತ ನಡೆದ್ಬಿಡ್ತು ಹೆಣ್ಣಿಂದ ಅಂತ ಹೇಳೋ ವ್ಯಕ್ತಿ. ಇಷ್ಟು ಮಟ್ಟಕ್ಕೆ ಹೆಣ್ಣನ್ನ ಈಗಿನ ಹೆಣ್ಮಕ್ಳಲ್ಲ, ಇತಿಹಾಸದ ಹೆಣ್ಮಕ್ಳದು ತಪ್ಪು ಅಂತ ಹೇಳೋವಂಥ ಈ ಮನುಷ್ಯ. ಹೆಣ್ಣಿನ ಬಗ್ಗೆ ಒಂದು ಕನಿಷ್ಠ ಗೌರವನೂ ಇಲ್ಲದೆ ಇರೋ ವ್ಯಕ್ತಿ ವಿರುದ್ಧ ನಾನೊಬ್ಬ ಹೆಣ್ಮಗಳು ಬಂದು ಸ್ಪರ್ಧೆಯನ್ನು ಮಾಡಿದ್ದೀನಿ ಅನ್ನೋದು ಅವ್ರು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅಂದರೆ ಕುಸುಮಾ ಅವರು ಒಂದು ಬಾರಿ MLA ಆಗಿ ಅವರು ಸಚಿವರನ್ನಾಗಿ ಮಾಡುವಂತಹ ಒಂದು ಗುರಿ ಅಥವಾ ಆಸೆ ಡಿ.ಕೆ. ಶಿವಕುಮಾರ್ಗೆ ಅಥವಾ ಅವ್ರ ಕುಟುಂಬಕ್ಕೆ ಇರುವಂಥದ್ದು, ಡಿ.ಕೆ. ಬ್ರದರ್ಸ್ಗೆ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ನನ್ನ ವಿರುದ್ಧ ಈ ರೀತಿ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಮುನಿರತ್ನ ಮಾಡ್ತಾ ಇರುವಂಥದ್ದು. ಅಲ್ಲ, ಅವ್ರ ಬಾಯಿ ಇದೆ, ನಾಲ್ಗೆ ಇದೆ ಅಂತ ಏನು ಬೇಕಾದರೂ ಮಾಡ್ಬೋದು. ಸಂವಿಧಾನ ಎಲ್ರಿಗೂ ಸಮಾನವಾದ ಹಕ್ಕು ಕೊಟ್ಟಿದೆ. ಯಾರು ಬೇಕಾದರೂ ಸಾರ್ವಜನಿಕರು ಯಾರು ಬೇಕಾದರೂ ಹೋಗಿ MLA ಎಲೆಕ್ಷನ್ಗೆ ನಿಂತ್ಕೋಬೋದು, ಯಾರು ಬೇಕಾದರೂ ಮಂತ್ರಿಗಳಾಗ್ಬೋದು. ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಯಾರು ಬೇಕಾದ್ರೂ ಮುಖ್ಯಮಂತ್ರಿಗಳಾಗ್ಬೋದು, ದೇಶದಲ್ಲಿ ಯಾರು ಬೇಕಾದ್ರೂ ಪ್ರಧಾನಮಂತ್ರಿಗಳಾಗ್ಬೋದು. ಇತಿಹಾಸನೂ ಕೂಡ ಅದೇ ರೀತಿ ಇರೋದು. ಸೊ ಇವ್ರಿಗೇನು ಅಂತಂದ್ರೆ ಏನೋ ಒಂದು ಮಾತಾಡ್ಬೇಕಲ್ಲ, ಬಾಯಿ ಚಪ್ಪಲ, ನಾಲ್ಗೆಗೆ ಏನಾದರೂ ಒಂದು ಮಾತಾಡಬೇಕು. ನನ್ನನ್ನು MLA ಮಾಡೋದಕ್ಕೆ, ಮಿನಿಸ್ಟರ್ ಮಾಡೋದಕ್ಕೆ ಯಾರೋ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಇಲ್ಲ.
ಜನಗಳ ತೀರ್ಮಾನ ಮಾಡಬೇಕು. ನಾವಿರೋವಂಥದ್ದು, ನಾವು ನಂಬಿರುವಂಥದ್ದು ಸಂವಿಧಾನವನ್ನ. ಸಂವಿಧಾನದಲ್ಲಿ ಜನಗಳ ತೀರ್ಮಾನನೇ ಅಂತಿಮ. ಜನಗಳು ಯಾರನ್ನ MLA ಮಾಡ್ಬೇಕು ಅಂತಿದಾರೋ ಅವ್ರ MLA ಆಗ್ತಾರೆ. ಯಾರು ಮಂತ್ರಿ ಆಗ್ಬೇಕು ಅಂತ ಅವ್ರ ಹಣೆಲ್ ಬರ್ದಿರುತ್ತೋ ಅವ್ರು ಆಗ್ತಾರೆ. ಇವರಿಂದ ಪಾಠಗಳನ್ನ ಕಲ್ತ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ನಿನ್ನೆ ನಡೆದಂಥ JP ಪಾರ್ಕ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ಐ ಡ್ರಾಮಾ ನಡೀತು. ಇವರು ಬಂದಿದ್ರು, ಕರಿ ಟೋಪಿ ಹಾಕೊಂಡು ಬಂದಿದ್ದಾರೆ, ಅವ್ರು ಕರೀರಿ ಅಂತ ಹೇಳಿದ್ರು, DK ಶಿವಕುಮಾರ್. ಅದೆಲ್ಲ ಆದ ನಂತರ ಗಲಾಟೆ ಎಲ್ಲ ಆಯಿತು, ಅಂದರೆ ವಾಗ್ಯುದ್ಧ ಎಲ್ಲ ಆಯಿತು. ಅವ್ರು ಅದಾದ ನಂತರ ಒಂದು ಮಾತನ್ನು ಹೇಳಿದ್ರು. ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ತೀನಿ ಮೇಡಮ್. ನೀವು ಆ ಕಾರ್ಯಕ್ರಮದಲ್ಲಿ ಕೂಡ ಇದ್ರಿ. ಸೊ ಆ ಘಟನೆ ಎಲ್ಲ ಆದಾಗ ಏನು ಅನಿಸ್ತು ನಿಮಗೆ? ನನಗೆ ಅನಿಸಿದ್ದು, ಜನಪ್ರತಿನಿಧಿಯಾಗಿ ಅಲ್ಲಿ ಸಾರ್ವಜನಿಕರಿಗೆ ಅವ್ರದೇ ಕ್ಷೇತ್ರದ ಜನಗಳ ಸಮಸ್ಯೆಯನ್ನ ಸರ್ಕಾರದ ಅಧಿಕಾರಿಗಳು ಬಂದಿದ್ದಾರೆ, ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಉಸ್ತುವಾರಿ ಸಚಿವರು ಬಂದಿದ್ದಾರೆ. ನಿಮ್ಮ ಕ್ಷೇತ್ರದ ಜನಗಳ ಬಗ್ಗೆ ಕಾಳಜಿ ಇದ್ದಂಥ ಜನಪ್ರತಿನಿಧಿಯೇ ಆಗಿದ್ದಿದ್ರೆ ಅಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದು ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಅಲ್ಲಿ ಬಂದು ಕಾರ್ಯಕ್ರಮ ಶುರುವಾಗಕ್ ಮುಂಚೆನೆ ಗಲಾಟೆಯನ್ನ ಮಾಡಿ ಅಲ್ಲಿದ್ದಂಥ ಜನಗಳು ಏನು ಸಮಸ್ಯೆಗಳನ್ನ ಹೇಳ್ಕೋಬೇಕು ಅಂತ ಇದ್ದಂಥ ಜನಗಳಿಗೆ ಅವಮಾನ ಮಾಡಿ ಹಾಳು ಮಾಡಬೇಕು ಅಂತ ಬಂದಿರುವಂಥ ಮನಸ್ಥಿತಿಯ ಜನಪ್ರತಿನಿಧಿನ ಆಯ್ಕೆ ಮಾಡಿದಾರಲ್ಲ, ಎಂಥ ದುರದೃಷ್ಟ ಅಂತ ಅನಿಸ್ತು ನನಗೆ. ಸರ್ಕಾರಿ ಕಾರ್ಯಕ್ರಮ ಅಥವಾ ಜನರ ಅಹವಾಲು ಒಬ್ಬ ಜನಪ್ರತಿನಿಧಿಗೆ ಆಹ್ವಾನ ಇರಬೇಕಲ್ವಾ? ಅಂದರೆ ಈಗ ಅಲ್ಲಿ ಸಂಸದರಿದ್ದಾರೆ ಮತ್ತು MLA ಇದ್ದಾರೆ, ಅವ್ರದ್ದೇ ಕಾನ್ಸ್ಟಿಟ್ಯೂನ್ಸಿ. ಸೊ ಅಲ್ಲಿ ನೀವು ಒಬ್ಬ MLA ಸಂಸದರನ್ನ ಆಹ್ವಾನ ಮಾಡಿ ಕಾರ್ಯಕ್ರಮ ಮಾಡಬೇಕಾಗಿತ್ತಲ್ವಾ? ಅಲ್ಲ, ಅದು ಸರ್ಕಾರದ ಏನು ನೀತಿಗಳೇನಿದಾವೆ ಅದು ಸರ್ಕಾರದ ವತಿಯಿಂದ ಯಾರಿಗೆ ಆಹ್ವಾನವನ್ನ ನೀಡಬೇಕು ಅವ್ರಿಗೆ ಆಹ್ವಾನವನ್ನ ನೀಡಿರ್ತಾರೆ. ಇವರು ಆಹ್ವಾನ ಬಂದಿಲ್ಲ ಅಂತ ನಿಮ್ಗೆ ಹೆಂಗ್ ಗೊತ್ತಿದೆ ಅವ್ರಿಗೆ ಆಹ್ವಾನನೇ ನೀಡಿಲ್ಲ ಅಂತ? ಅವರು ಬಹಿರಂಗ ವೇದಿಕೆಯಲ್ಲಿ ಹೇಳಿರುವಂಥದ್ದು, ನನಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಮುನಿರತ್ನ ಹೇಳಿರುವಂಥದ್ದು. ಅಲ್ಲ, ಅವ್ರು ನಿಜನೇ ಹೇಳ್ತಿದ್ದಾರೆ ಅಂತ ಯಾವ್ದು ಗ್ಯಾರಂಟಿ ಹೇಳ್ತೀರಿ? ಆಹ್ವಾನ ನೀಡಿದ್ರು ನನಗೆ ಆಹ್ವಾನ ನೋಡಿ, ಒಂದು ದುರುದ್ದೇಶವಾಗಿ ನಾನು ಅಲ್ಲಿ ಹೋಗಿ ಗಲಾಟೆ ಮಾಡ್ಬೇಕು, ಇದನ್ನ ಹೇಳ್ಬೇಕು, ನಂಗೆ ಆಹ್ವಾನ ನೀಡಿಲ್ಲ ಅಂತ. ಆಹ್ವಾನನೇ ನೀಡಿಲ್ಲ ಅಂದ್ರೆ ಅಲ್ಲಿ ಯಾಕೆ ಬಂದ್ರು ಇವರು? ನೀವ್ ಯಾರಾದ್ರೂ ನಿಮ್ಗೆ ಆಹ್ವಾನ ಇಲ್ಲದೆ ನೀವ್ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋಗ್ತೀರಾ? ಯಾರಾದ್ರೂ ಒಬ್ಬ ಸಾಮಾನ್ಯ ಮನುಷ್ಯನು ಹೋಗಲ್ಲ, ಇನ್ನು ಶಾಸಕರಾಗಿರುವಂತವ್ರು ಆಹ್ವಾನ ಇಲ್ಲದೆ ಒಂದು ಕಾರ್ಯಕ್ರಮಕ್ಕೆ ಹೋಗಕ್ ಸಾಧ್ಯ? ಅವ್ರ ಪ್ರಶ್ನೆ ಅದೇ ಕೂಡ ಬಂದಿರುವಂತದ್ದು, ಅಂದ್ರೆ ನನಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಪ್ರಶ್ನೆ ಉದ್ಭವ. ಅಲ್ಲ, ಆಹ್ವಾನ ಇಲ್ಲದೆ ಯಾಕೆ ಬಂದ್ರು ಮತ್ತಲ್ಲಿ? ಅವ್ರನ್ನ ಯಾರಾದ್ರೂ ಎತ್ಕೊಂಡು ಬಂದು ಕರ್ಕೊಂಡು ಬಂದು ಕೂರಿಸಿದ್ರ ಅಲ್ಲಿ? ಅಂದ್ರೆ ಪರಾಜಿತ ಅಭ್ಯರ್ಥಿಯಾದಂತ ತಮಗೆ ಆಹ್ವಾನ ಇದೆ, ಅಂದರೆ ಆ ಪರಾಜಿತ ಅಭ್ಯರ್ಥಿ ಹೋಗ್ಬಾರ್ದಂತ ಏನಿಲ್ಲ. ಯಾಕಂದರೆ ನಿಮಗೂ ಕೂಡ ಅವ್ರದಕ್ಕಿಂತ ಮತಗಳಲ್ಲಿ 95% ಮತ ಬಿದ್ದಿರೋದು. ಅಂದರೆ 11,000 ಕಡಿಮೆ ಮತ ಬಿಟ್ಟರೆ ಉಳಿದೆಲ್ಲ ಕೂಡ ಮತ ನಿಮಗೆ ಬಿದ್ದಿರುವಂಥದ್ದು. ಸೊ 2,20,000 ಐ ಥಿಂಕ್ ಮತ ಬಿದ್ದಿರುವಂಥದ್ದು ಕೂಡ ನಿಮಗೂ ಕೂಡ ಒಂದಷ್ಟು ಜವಾಬ್ದಾರಿ ಇರುತ್ತೆ ಕ್ಷೇತ್ರದಲ್ಲಿ. ನಿಮಗೆ ಆಹ್ವಾನ ಕೊಡಲಾಗುತ್ತೆ ಅಥವಾ ನಿಮ್ಮ ಆ ಕಾರ್ಯಕ್ರಮದಲ್ಲೂ ಕೂಡ ನೀವು ಕಾಣಿಸ್ಕೊಳ್ತೀರಾ, ಅವರಿಗೆ ಆಹ್ವಾನ ಇಲ್ಲ ಅನ್ನುವಂಥದ್ದು. ಇದು ನೀವು ಯಾವ ರೀತಿ ಇದನ್ನು ವಿಶ್ಲೇಷಣೆ ಮಾಡ್ತೀರಾ? ಅಲ್ಲ, ಇದು ಸಾರ್ವಜನಿಕ ಆಹ್ವಾನ ನೀಡಿದ್ದು, ಪೇಪರ್ಗಳಲ್ಲಿ ಹಾಕಿದ್ದಾರೆ. ಇಂಥ ದಿನ ಇಂಥ ಪಾರ್ಕ್ಗೆ ಬರ್ತೀವಿ ಅಂತ ಹೇಳಿ. ಇನ್ನೂ ಮುಂದಿನ ವಾರಗಳಲ್ಲೂ ಯಾವ್ಯಾವ ಪಾರ್ಕ್ಗೆ ಹೋಗ್ತಾರೆ ಅಂತ ಅದನ್ನು ಕೂಡ ಹಾಕಿದ್ದಾರೆ, ಪೇಪರ್ಗಳಲ್ಲಿ ಹಾಕಿದ್ದಾರೆ, ಸಾಮಾಜಿಕ ಜಾಲತಾಣಗಳಲ್ಲಾಗಿದ್ದಾವೆ, ಮಾಧ್ಯಮಗಳಲ್ಲಿ ಕೂಡ ಬಂದಿದೆ. ಇದೇ ಪ್ರಶ್ನೆಯನ್ನ ಒಬ್ಬ ಪುರುಷ ಅಭ್ಯರ್ಥಿ, ಪರಾಜಿತ ಅಭ್ಯರ್ಥಿ ಆ ಕಾರ್ಯಕ್ರಮಕ್ಕೆ ಹೋಗಿ ಅದೇ ಸಚಿವರ ಜೊತೆ ನಮ್ಮ ಜನಗಳಿಗೆ ಕಷ್ಟ ಇದೆ ದಯಮಾಡಿ ಸ್ಪಂದಿಸಿ ಅಂತ ಕೇಳಿದಿದ್ರೆ ಈ ಮಾತನ್ನ ಹೇಳ್ತಿದ್ರಾ? ನಿಜ. ಒಬ್ಬ ಹೆಣ್ಮಗಳು ಪರಾಜಿತ ಅಭ್ಯರ್ಥಿ ಕಾರ್ಯಕ್ರಮಕ್ಕೆ, ಸಮಾಜಕ್ಕೆ ಎಲ್ರಿಗೂ ಆಹ್ವಾನ ಇರೋಂಥ ಕಾರ್ಯಕ್ರಮಕ್ಕೆ ಹೋಗಿರೋದಕ್ಕೆ ನಿಮ್ಗೆ ಇಷ್ಟೊಂದು ಕೋಪ ಬರ್ತಿದ್ಯಾ? ನನಗೆ ಯಾವ ಅಫಿಷಿಯಲ್ ಆಹ್ವಾನನೂ ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿಲ್ಲ. ನಮ್ಮ ಉಸ್ತುವಾರಿ ಮಂತ್ರಿಗಳು ಬರ್ತಿದ್ದಾರೆ, ಅಧಿಕಾರಿಗಳಿರ್ತಾರೆ. ಆ ಕ್ಷೇತ್ರದಲ್ಲಿ, ಆ ಉದ್ಯಾನವನದಲ್ಲಿ ಸಾಕಷ್ಟು ಹಗರಣಗಳು ನಡೆದಿದ್ದಾವೆ, ಆ ನೆನೆಗುದಿಗೆ ಬಿದ್ದಿರುವಂಥ ಕಾರ್ಯಕ್ರಮಗಳಿದ್ದಾವೆ. ಅದನ್ನ, ಆ ಸಮಸ್ಯೆಗಳನ್ನ ನೇರವಾಗಿ ನಾನು ಕೂಡ ಮಾತಾಡಲಿಲ್ಲ, ಎಲ್ಲೂ ಕೂಡ ನಾನು ಮಾತಾಡಲೇ ಇಲ್ಲ. ನೀವೇ ಸಾರ್ವಜನಿಕರು, ನೀವೇ ನೇರವಾಗಿ ಮಾತಾಡಿ, ಅಲ್ಲಿ ಬಂದಿರುವಂಥದ್ದು ಸಾರ್ವಜನಿಕರನ್ನ ಮಾತಾಡ್ಸ್ಲಿಕ್ಕೆ ಅಂತ ಹೇಳಿ ನೀವು ದಯಮಾಡಿ ಬಂದು ನಿಮ್ಮ ಸಮಸ್ಯೆಗಳನ್ನ, ನನ್ನ ಹತ್ರ ಯಾರು ಬಂದು ಮುಂಚಿನಿಂದ ಸಮಸ್ಯೆ ಇದೆ ಅಂತ ಹೇಳ್ತಿದ್ರು ಅವ್ರಿಗೆ ನಾನು ಹೇಳಿದ್ದು ಇವತ್ತಿನ ದಿನ ಇಲ್ಲಿಗೆ ಬರ್ತಾ ಇದ್ದಾರೆ, ದಯಮಾಡಿ ನೀವು ಬಂದು ಅಲ್ಲಿ ನಿಮ್ಮ ಅಹವಾಲುಗಳನ್ನ ನೀಡಿ ಅಂತ ಹೇಳಿದ್ದೀನಿ. ಬಿಟ್ರೆ ನಾನು ಎಲ್ಲೂ ಕೂಡ ಒಂದು ಮಾತನ್ನು ಕೂಡ ಆಡಲಿಲ್ಲ. ಅಂದರೆ ನೀವು ಒಂದು ಪರಾಜಿತ ಅಭ್ಯರ್ಥಿಯಾಗಿ ಮತ್ತು ಜೊತೆಗೆ ಈ ಕ್ಷೇತ್ರದ ಒಂದು ಅಂದರೆ ಏನು ಒಂದು ವೋಟರ್ ಆಗಿ ಮತ್ತು ನಿಮ್ಮದೇ ಆದ ಒಂದು ಜವಾಬ್ದಾರಿ ಹಿನ್ನೆಲೆಯಲ್ಲಿ ನೀವು ಅಲ್ಲಿ ಹೋಗಿ ಹಾಜರಾಗಿದ್ದೀರಾ. ಹೌದು. ಸೊ ಮತ್ತು ಯಾಕೆ ಅದನ್ನು ಈ ಸಂಬಂಧಪಟ್ಟಂತೆ ನಿಮ್ಮಲ್ಲಿ 224 ಕ್ಷೇತ್ರದಲ್ಲಿ ಇಲ್ಲಂತಹ ಒಂದು ವೈರತ್ವ ಅಥವಾ ಆ ಒಂದು ದ್ವೇಷ ನಿಮ್ಮ ಮೇಲೆ ಪರ್ಟಿಕ್ಯುಲರ್ ಯಾಕೆ ಇದೇ ಒಂದು ಕ್ಷೇತ್ರದಲ್ಲಿ ಪದೇ ಪದೇ ಚರ್ಚೆ ಆಗ್ತಾ ಇದೆ? ನಾನೊಬ್ಳೆ ಹೆಣ್ಣು ಮಗಳು ಅಂತ ಅವರಿಗೆ ಒಂದು ಕನಿಷ್ಠ ಬೆಲೆನೂ ಕೂಡ ಒಂದು ಹೆಣ್ಣಿಗೆ ಕೊಡುವಂತ ಸೌಜನ್ಯನೂ ಕೂಡ ಅವರಿಗಿಲ್ಲ. ಇದೇ ನಾನು ಅದನ್ನೇ ಪ್ರಶ್ನೆ ಮಾಡ್ತೀನಿ, ಬೇರೆ ಯಾವ ಶಾಸಕರು ಆ ಪರಾಜಿತ ಅಭ್ಯರ್ಥಿಗಳನ್ನ ಈ ರೀತಿಯಾಗಿ ಇಷ್ಟು ಕೀಳು ಮಟ್ಟದಲ್ಲಿ ಮಾತಾಡೋದನ್ನ ನೀವು ನೋಡಿದ್ದೀರಾ? ಅದು ಯಾವ ಮಟ್ಟಕ್ಕಂತಂದ್ರೆ ನನ್ನ ಕೊಲೆ ಮಾಡಿಸ್ಬೇಕು ಅನ್ನುವಂಥ ಷಡ್ಯಂತ್ರ ಆಗಿದೆ ಚುನಾವಣೆ, ಈ ರೀತಿ ಮಾತು ಕೇಳಿದೆ ನೀವು? ಹೌದು, ನಾನು ಕೇಳಿದ್ದೀನಿ. ಬಹಳ ನಾಟಕೀಯವಾಗಿ ತುಂಬಾ ಡ್ರಾಮಾಟಿಕ್ ಆಗಿ ಮಾತಾಡ್ತಾರೆ ಅವರು. ಯಾಕಂದ್ರೆ ಅವರಿಗೆ ಸಿನಿಮಾ ಫೀಲ್ಡ್ ಅಲ್ಲಿ ಇದ್ದಂಥವ್ರು, ಎಲ್ಲ ಕಾಲ್ಪನಿಕ, ಇಲ್ಲಿ ಯಾವ ವ್ಯಕ್ತಿಗೂ ಸಂಬಂಧಪಟ್ಟಿರುವುದಿಲ್ಲ, ಇದೆಲ್ಲವೂ ಕಾಲ್ಪನಿಕ ಅಂತ ಹೇಳಿ ಫಸ್ಟೇ ಒಂದು ಮಾಡೋದಕ್ಕೆ ಮುಂಚೆ ಹೇಳ್ತಾರಲ್ಲ. ಸೊ ಅವ್ರ ಕಲ್ಪನೆ ಎಲ್ಲ ಕಲ್ಪನೆ ಮಾಡ್ಕೋತಾರೆ. ಅಂತ ವ್ಯಕ್ತಿ
ಅಲ್ಲ ಸ್ವಾಮಿ, ಇವರು ಏಡ್ಸ್ ಇಂಜೆಕ್ಷನ್ ಅಪೋನೆಂಟ್ ಕೊಡ್ಬೇಕು ಅಂತ ಹೇಳಿ ಸ್ಕೆಚ್ ಹಾಕಿದ್ರು ಅಂತ ಏನೇ ನಮ್ಮ ಹುಡುಗರು ಹೇಳ್ತಾರೆ, ಈ ವರ್ಡ್ ಸ್ಕೆಚ್ ಅಂತ ಹೇಳ್ತಾರೆ. ಏಡ್ಸ್ ಇಂಜೆಕ್ಷನ್ ಕೊಡ್ಬೇಕು ಅಂತ ಅಪೋನೆಂಟ್ ಕೊಡ್ಬೇಕು ಅಂತ ಹೇಳಿ ಮಾಡಿದಂತ ವ್ಯಕ್ತಿ. ಏಡ್ಸ್ ಟ್ರ್ಯಾಪ್, ಯಾವುದೋ ಒಂದು ಏಡ್ಸ್ ಬಂದಿರುವಂತ ಹೆಣ್ಮಗಳನ್ನ ಇವ್ರ ಅಪೋನೆಂಟ್ ಜೊತೆ ಏನೋ ಕಳಿಸಿ ಅದನ್ನ ಮಾಡಿದ್ದಾರೆ ಅಂತ ಆರೋಪ ಇರುವಂತ ವ್ಯಕ್ತಿ, ಅತ್ಯಾಚಾರ ಆರೋಪ ಇರುವಂತ ವ್ಯಕ್ತಿ, ಇಷ್ಟೆಲ್ಲ ಗುತ್ತಿಗೆದಾರರನ್ನ ಮನೆಗೆ ಕರೆದು ನೀನ್ ಲಂಚ ಕೊಡು, ನಿನ್ ಲಂಚ ಕೊಡಕ್ಕಾಗ್ಲಿಲ್ಲ ಅಂದ್ರೆ ನಿನ್ ಹೆಂಡತಿನ ಮಗಳನ್ನ ಮಂಚಕ್ಕೆ ಕಳಿಸು ಅಂತ ಹೇಳಿರುವಂತ ವ್ಯಕ್ತಿ. ಈ ವ್ಯಕ್ತಿ ಎಲ್ಲರ ಮೇಲೂ ನಿರಂತರವಾಗಿ ದೌರ್ಜನ್ಯವನ್ನ ಮಾಡ್ಕೊಂಡು ಬಂದಿರುವಂತ ವ್ಯಕ್ತಿ ಇವತ್ತು ಕಾಲ್ಪನಿಕವಾಗಿ ನನ್ನನ್ನು ಕೊಲೆ ಮಾಡ್ಲಿಕ್ಕೆ ಯಾರೇ ಮಾಡ್ತಾರೆ? ಎಲ್ಲರೂ ಇವ್ರ ಸಂಸ್ಕಾರದಲ್ಲೇ ಬೆಳ್ಕೊಂಡ್ ಬಂದಿರ್ತಾರ? ಆಸಿಡ್ ದಾಳಿ ಆಯ್ತು, ಅದಕ್ಕೂ ಕೂಡ ಅಕ್ರಮ ಮಾಡಿರುವಂತವ್ರು, ಅಕ್ರಮ ಮಾಡಿ ಅಬ್ಬರಿಸ್ತಾ ಇರುವಂತ ಇವ್ರಿಗೆ ಇಷ್ಟು ಧೈರ್ಯದಿಂದ ಮಾತಾಡ್ತಾರೆ ಅಂತಂದ್ರೆ ಅಕ್ಷರ ಕಲ್ತಿರೋ ಹೆಣ್ಮಗಳು ಸ್ವಾಮಿ, ನಾನು ಅರಿತು ಮಾತಾಡುವಂತ ಹೆಣ್ಮಗಳು, ನಾನು ಟೀಚಿಂಗ್ ಬೇರೆ ಮಾಡ್ತಾ ಇದ್ದೀರಾ, ನಾನು ವಿದ್ಯಾಭ್ಯಾಸದ ಪಾಠ ಮಾಡ್ತಾ ಇದ್ದಂತ ಹೆಣ್ಮಗಳು. ಇವ್ರ ತರನೇ ಮಾನಗೇಡಿ ರಾಜಕಾರಣಿಗಳೇ ರಾಜಕಾರಣ ಮಾಡ್ತಾರೆ ಅಂತ ಅಲ್ಲ, ಸಭ್ಯಸ್ಥರಾಗಿನೂ ಕೂಡ ಸಭ್ಯಸ್ಥ ಕುಟುಂಬದಿಂದ ಕೂಡ ರಾಜಕಾರಣಕ್ಕೆ ಬಂದಿರೋರು ಇರ್ತಾರೆ. ಎಲ್ಲರೂ ಇವ್ರ ಮಟ್ಟದಲ್ಲೇ ಇದ್ದಾರೆ ಅಂತ ಇವ್ರು ಭಾವಿಸಿದ್ದಾರೆ. ಈಗ ಪದೇ ಪದೇ ನಿಮ್ಮ ವಿರುದ್ಧ ಆರೋಪ ಅಂದರೆ ಕೇವಲ ಮೊದಲ ಬಾರಿ ಅಲ್ಲ, 2.5 ವರ್ಷದಿಂದ ನಿರಂತರವಾಗಿ ಆರೋಪ. ಅವರು ಈಗ ಹೋಗಿ ಕೇಳಿದ್ರು ಕೂಡ ಹೌದು ಕುಸುಮ ಅವರು ಒಂದ್ಸರಿ MLA ಆಗಬೇಕು, ಒಂದು ಸಚಿವರನ್ನು ಮಾಡಬೇಕು, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ, ನನ್ನ ವಿರುದ್ಧ ಕೊಲೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಕುಸುಮ ಅವರು MLA ಆಗಬೇಕು ಅನ್ನೋದು, ಮತ್ತು ಅವ್ರನ್ನ ಒಂದ್ಸರಿ ಮಂತ್ರಿ ಮಾಡಬೇಕು, ನನ್ನ ಮೇಲೆ ಆಸಿಡ್ ದಾಳಿ ಆಯಿತು ಅಂದರೆ ಮೊಟ್ಟೆ ದಾಳಿ ಆಯಿತು, ಇವೆಲ್ಲ ಕೂಡ ನಿಮ್ಮ ಕಾರಣ ಪ್ರತಿ ಸರಿ ಕೂಡ ನಿಮ್ಮ ವಿರುದ್ಧ ಮಾತಾಡ್ತಾ ಇರುವಂಥದ್ದು, ನಿಮ್ಮ ಹೆಸರು ನೇರವಾಗಿ ಹೇಳ್ತಾ ಇರುವಂಥದ್ದು. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ 2.5 ವರ್ಷದಿಂದ ನಿರಂತರವಾಗಿ ಹೇಳ್ಕೊಂಡು ಬರ್ತಾ ಇದ್ರಲ್ವಾ, ಸೊ ಒಂದು ರೀತಿಯಲ್ಲಿ ಬೇರೆ ಯಾರಾಗಿದ್ದು ಕೂಡ ಮಾನಸಿಕವಾಗಿ ಕೂಗ್ತಾ ಇದ್ರು. ಸೊ ಅದರಲ್ಲೂ ಎಸ್ಪೆಷಲಿ ನಾನು ಹೆಣ್ಮಗಳು ಅಂತ ನಾನು ಆ ರೀತಿ ಇಲ್ಲ ಏನು ಹೇಳ್ತಾ, ಯಾಕಂದರೆ ನಿಮಗೆ ಸಂಸಾರ ನಡೆಸ್ತಾರಂದರೆ ದೇಶ ನಡೆಸೋದು ಸುಲಭ, ಅಂದರೆ ಮನೆಯನ್ನು ನಡೆಸುವಂಥದ್ದು, ಅಂದರೆ ಅಷ್ಟು ನಾವು ಸೆಲ್ಯೂಟ್ ಮಾಡಬೇಕು ಆ ಒಂದು ಹೆಣ್ಣುತನಕ್ಕೆ. ಸೊ ಈ ರೀತಿ ಪದೇ ಪದೇ ನಿಮ್ಮ ವಿರುದ್ಧ ಆರೋಪ ಬರ್ತಾ ಇದ್ರೆ ನಿಮ್ಗೆ ನೀವು ಪ್ರತಿದಿನ ಏನು ಅನಿಸುತ್ತೆ ನಿಮಗೆ? ಇಲ್ಲ, ನನಗೆ ಬಹಳಷ್ಟು ಜನ ಹೇಳ್ತಾರೆ, ಮರ್ಯಾದೆಯಿಂದ ಹೆಂಗೋ ಪಾಠ ಮಾಡ್ಕೊಂಡಿದ್ದೆ ನೀನು, ಇಂಥ ವ್ಯಕ್ತಿಗಳನ್ನ ಹೋಗಿ ನೀನು ದಿನನಿತ್ಯ ಇಂಥ ಕೊಚ್ಚೆಯಲ್ಲಿ ಜಗಳ ಆಡಬೇಕಲ್ಲ. ಹಂದಿಗಳಿಗೆ ಹೆಂಗೆ ಅಂತಂದ್ರೆ ಕೊಚ್ಚೆಯಲ್ಲಿದ್ರೆ ಅವ್ರಿಗೆ ಖುಷಿ ಅಂತೆ, ಕೊಚ್ಚೆಯಲ್ಲಿದ್ದು ಗುದ್ದಾಟ ಮಾಡಿದ್ರೆ ಹಂದಿಗಳಿಗೆ ಖುಷಿ ಅಂತ ಅವರಿಗೆ. ಸೊ ನೀನು ಹೋಗಿ ಇಂಥವ್ರು ಸಹವಾಸ ಮಾಡಿದೆ. ನಾವೆಲ್ಲರೂ ಸಭ್ಯಸ್ಥರು, ನಾವು ಅಕ್ಷರ ಕಲಿತು ಎಲ್ಲ ಇರೋರು ಇಂಥವ್ರನ್ನೇ ಆಳಕ್ಕೆ ಬಿಟ್ಬಿಟ್ರೆ ಸಮಾಜದಲ್ಲಿ ಏನು ಉಳಿಯುತ್ತೆ? ಇವ್ರು ಪದೇ ಪದೇ ನಿರಂತರವಾಗಿ ನನ್ನ ಮೇಲೆ ವೈಯಕ್ತಿಕವಾಗಿ ನಿಲ್ಲಿಸುವಂಥದ್ದು, ಅವಮಾನ ಮಾಡುವಂಥದ್ದು, ಅಪಮಾನ ಮಾಡುವಂಥದ್ದು ಪ್ರತಿನಿತ್ಯ ಮಾಡ್ತಾ ಇದ್ರು ನನಗೆ ಎಲ್ಲೋ ಒಂದು ಕಡೆ ಭಗವಂತನ ಶಕ್ತಿ ಇದೆ. ನಾನು ಎಂತೆಂಥದ್ದನ್ನೋ ಎದುರಿಸಿದ್ದೀನಿ, ಈತ ಏನು ಎದುರಿಸಕ್ಕೆ ಆಯ್ತು. ಇಂಥವ್ರನ್ನ ನಾವು ಕೂಡ ಸುಮ್ಮನಾಗ್ಬಿಟ್ರೆ ಇಂಥ ಗೊಬ್ಬರದ ಹುಳುಗಳೇ ಇರ್ತವೆ ಸಮಾಜದಲ್ಲಿ. ಇಂಥವ್ರನ್ನ ಎದುರಿಸಕ್ಕೆ ಒಬ್ರು ನನ್ನಂಥವ್ರಿಗೆ ಅವಮಾನ ಆದರೂ ಪರವಾಗಿಲ್ಲ, ಅಪಮಾನ ಆದರೂ ಪರವಾಗಿಲ್ಲ, ಇಂಥವ್ರಿಗೆ ಎದುರಿಸಬೇಕು ಅನ್ನೋದೇ ಒಂದೇ ತೀರ್ಮಾನದಲ್ಲಿ ನನಗೆ ನನ್ನ ಶಕ್ತಿ, ನನ್ನ ಕುಟುಂಬದ ಶಕ್ತಿ ಇದೆ, ಭಗವಂತನ ಆಶೀರ್ವಾದ ಇದೆ, ಜನಗಳ ಪ್ರೀತಿ ಇದೆ. ಈ ಧೈರ್ಯದ ಮೇಲೆ ನಾನು ಮುಂದುವರಿತಾ ಇದ್ದೆ. ಅಂದರೆ ಅವ್ರು ಆರೋಪ ಮಾಡಿದಷ್ಟು ಕೂಡ ಕುಸುಮ ಅವರು ಇನ್ನೂ ಕೂಡ ಗಟ್ಟಿ ಆಗ್ತಾರೆ ಅಂತನಾ? ಅಲ್ಲ, ನಾನು ಯಾವಾಗಲೂ ಅದೇ ಅನ್ಕೊಳ್ಳೋದು, ನಿಮ್ಗೆ ಎಲ್ಲರೂ ಹೊಗಳ್ತಾನೆ ಇದ್ರೆ ನಿಮ್ಗೆ ಮುಂದೆ ಏನು ಮಾಡಬೇಕು ಅಂತ ತೋಚೋದೇ ಇಲ್ಲ. ನಿಮ್ಮನ್ನ ನೆಗೆಟಿವ್ ಆಗಿ ಯಾರಾದರೂ ತೆಗಳ್ತಾ ಇದ್ರೆ ಅವಾಗ ನಿಮ್ಗಂತೆ ಅವ್ರ ಮುಂದೆ ನಾನು ಯಾವಾಗಲೂ ಹೇಳೋಂಥದ್ದು ಇಷ್ಟೇ, ಅವಮಾನ ಅಪಮಾನದ ಕಿಚ್ಚಿದೆಯಲ್ಲ ಅದು ಜಾಸ್ತಿ ಬಹಳ ಪ್ರಖರವಾಗಿರುತ್ತೆ. ಬೇರೆ ಎಲ್ಲ ಕಿಚ್ಚುಗಳಿಗಿಂತ ಅವಮಾನ ಅಪಮಾನದ ಕಿಚ್ಚೆ ಬಹಳ ಬೇಗ ಜಾಸ್ತಿ ಪ್ರಖರವಾಗಿ ಬೆಳಗುವಂಥದ್ದು. ಇವ್ರು ಎಷ್ಟು ಅವಮಾನ ಮಾಡ್ತಾರೋ ಮಾಡಲಿ, ನನ್ನ ಉದ್ದೇಶ ಏನಿರೋದು, ನನಗೆ 1,16,000 ಜನ ಮತ ನೀಡಿದ್ದಾರೆ. ನಾನೇನು ಡೆಪಾಸಿಟ್ ಕಳ್ಕೊಂಡಿದ್ದಂಥ ಅಭ್ಯರ್ಥಿ ಅಲ್ಲ. 11,600 ಮತಗಳಿಂದ ಮಾತ್ರ ಸೋತಿರುವಂಥದ್ದು. ನನಗೆ ಬಂದು ಜನಸಾಮಾನ್ಯರು ಕೇಳ್ತಾರೆ, ನಾನು ಆಗ್ಲೂ ಕೇಳ್ತೀನಿ, ನೀವು ನಿಮ್ಮ ಶಾಸಕರ ಬಳಿ ಕೇಳಬೇಕಲ್ವಾ ಅಂತ. ಜನಸಾಮಾನ್ಯರು ಹೇಳ್ತಾರೆ, ಮೇಡಮ್ ಅವ್ರು ಇಲ್ಲಿದ್ದಾರೆ, ಜೈಲಲ್ಲಿ ಇದ್ದಾರೋ ಗೊತ್ತಿಲ್ಲ, ಯಾವಾಗ ಆಚೆ ಇರ್ತಾರೋ ಯಾವಾಗ ಜೈಲಲ್ಲಿ ಇರ್ತಾರೋ ಗೊತ್ತಿಲ್ಲ ಅಂತ. ಬಟ್ ಆದ್ರೂ 3 ಬಾರಿ MLA ಆದ್ರೂ ಅತ್ಯಧಿಕ ಮತಗಳು ತೆಗೆದುಕೊಳ್ತಾರೆ. ಹೌದು, ಇವಾಗೆಲ್ಲ ಇಡೀ ದೇಶದಲ್ಲಿ ನಡೀತಾ ಇದೆಯಲ್ಲ ವೋಟ್ ಚೋರಿ ಅಭಿಯಾನ ಅಂತ. ಓಕೆ, ಇವ್ರು ಹೋಗಿ ಜನಗಳನ್ನ ಕೇಳಿ, ಅಲ್ಲಮ್ಮ ನೀನು ಹೆಂಗಮ್ಮ ಫೈಟ್ ಮಾಡ್ತೀಯಾ, ಅವನದೇ ಆದಂಥ ಒಂದು 30,000 ವೋಟ್ ಫೇಕ್ ವೋಟರ್ ID ಕೇಸಲ್ಲಿ ಅವ್ರದ್ದೇ ಹೆಸರಲ್ವ ಇದ್ದಿದ್ದು, ಫೇಕ್ ವೋಟರ್ಸ್ನ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲೂ ಕೂಡ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಕಲಿ ವೋಟ್ ಆಗಿದೆ ಅಂತ ಅನ್ಸುತ್ತೆ. ನಕಲಿ ವೋಟ್ಗಳು ಇದಾವೆ ಅಂತ ಹೇಳಿ ನಾವು ನಮ್ಮ ಸಂಸದರಿದ್ದಂಥ ಸಂದರ್ಭದಲ್ಲೇನೆ ಹೋಗಿ ಎಲೆಕ್ಷನ್ ಕಮಿಷನ್ಗೆ ದೂರನ್ನು ಕೂಡ ಕೊಟ್ಟಿದ್ದೀವಿ. ನಾವು ವಿತ್ ಪ್ರೂಫ್. ಏನ್ ನಮ್ಮ ರಾಹುಲ್ ಗಾಂಧಿ ಅವರು ಏನು ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಎಲ್ಲವನ್ನು ತೆಗೆದ್ರು, ಖಾಲಿ ಸೈಟ್ಗಳಲ್ಲಿ ಅಧಿಕವಾದಂತಹ ಮತಗಳಿದಾವೆ, ಒಬ್ಬರನ್ನ ಇಲ್ಲಿ ಈ ಬೂತಲ್ಲಿ ಹಾಕಿದ್ರೆ ಅದೇ ಫ್ಯಾಮಿಲಿಯ ಮತಗಳನ್ನ ಬೇರೆ ಬೂತ್ಗಳಲ್ಲಿ ಹಾಕಿದ್ದಾರೆ, ಒಂದು ಮತಗಳನ್ನ ಡಿಲೀಟ್ ಮಾಡಿದ್ದಾರೆ, ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಸಾಕ್ಷಿ ಸಮೇತ ನಾವು ಎಲೆಕ್ಷನ್ ಕಮಿಷನ್ಗೆ ದೂರನ್ನು ಕೂಡ ನೀಡಿದ್ದೀವಿ. ಈ ಕ್ಷೇತ್ರದಲ್ಲಿ ಕೂಡ ಇದೇ ರೀತಿ ಆಗಿದೆ ಅಂತ. ಎಷ್ಟು ನಿಮ್ಮ ಪ್ರಕಾರ ಎಷ್ಟು ಈ ರೀತಿ ಒಂದು ನಕಲಿ ವೋಟ್ ಆಗಿದೆ ಅಥವಾ ಇಲ್ಲಿ ವೋಟ್ ಚೋರಿ ಎಷ್ಟಾಗಿದೆ ಅಂತ ಅನ್ಸುತ್ತೆ? ಸುಮಾರು 40,000 ರಿಂದ 50,000 ಮತಗಳು ಈ ರೀತಿಯಾದಂಥ ವೋಟ್ಗಳೇ ಇದಾವೆ ವಿಧಾನಸಭಾ ಕ್ಷೇತ್ರದಲ್ಲಿ. ಹೌದು,
ನಮ್ಮ ವಿಧಾನಸಭಾ ಕ್ಷೇತ್ರ. ಆ 40,000 ಏನಾದ್ರು ಕೂಡ ನಕಲಿ ವೋಟ್ ನಿಮ್ಮ ಪ್ರಕಾರ ಆಗಿದ್ರೆ ಸೊ ನಿಮ್ಮ ಗೆಲುವುದು ಐ ಮೀನ್ ಏನಂದ್ರೆ ನೀವು ಗೆಲ್ಲಬೇಕಾಗಿತ್ತು ಅಂತ ಅಲ್ಲ, ಖಂಡಿತವಾಗ್ಲೂ ಹಂಗೆ ಅನ್ಸುತ್ತಲ್ಲ. ಗೆಲುವು ಯಾರ್ದಂತ ಅನ್ಕೊಳ್ದೆ ಹೋದ್ರು ಅವ್ರು ಸ್ವಲ್ಪ ನಕಲಿ ವೋಟ್ಗಳು ಇಲ್ದೆ ಹೋಗಿದ್ರೆ ಅವ್ರು ಗೆಲ್ಲಕ್ ಸಾಧ್ಯ ಇರ್ತಿರ್ಲಿಲ್ಲ. ಇದು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಅವ್ರು ಹೇಳ್ತಾರೆ, ಓ ಬಹಳ ಕಾನ್ಫಿಡೆಂಟ್ ಆಗಿ ನಾವು ಕಂಪ್ಲೇಂಟ್ ಕೊಟ್ಟಿರೋದ್ ಬೇಕಾದ್ರೆ ನಿಮ್ ಕಾಪೀಸ್ ನಾನು ಕಳಿಸ್ತೀನಿ, ಅದ್ರ ಏನ್ ಪ್ರೂಫ್ ವಿತ್ ಪ್ರೂಫ್ ಅಂತ ಅವ್ರು ಹೇಳ್ತಾರೆ. ನೀವು ಹೋಗಿ ಅಲ್ಲಿ ನಾನು ಕ್ಯಾಮ್ರಾ ಇಟ್ಕೊಂಡು ಹೋಗ್ಬಿಡಿ, ಹಂಗೆ ಹೋಗಿ ಜನರಲ್ ಆಗಿ ಮಾತಾಡ್ಸಿ. ನೀವು ಜನಗಳು ಹೇಳೋವಂಥದ್ದು ಯಾಕೆ ಅಷ್ಟೊಂದು ಎಲೆಕ್ಷನ್ ಟೈಮಲ್ಲಿ ಬಂದು ಯಾರು ಆಂಧ್ರ ಮೂಲದಲ್ಲಿ ಆಂಧ್ರ ಗಡಿಯಿಂದ ಬಂದು ಯಾರು ಬಂದು ಇಲ್ಲಿ ವೋಟ್ ಹಾಕ್ತಾರೆ ಅಂತ ಹೋಗಿ ಕೇಳಿ, ಅವ್ರನ್ನ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಎಲ್ಲಿ ಮಾಡಿರ್ತಾರೆ ಅಂತ ಹೋಗಿ ಕೇಳಿ. ಒಂದು ವೈಯಕ್ತಿಕವಾಗಿ ಟೀಕೆಗಳು ಸೊ ಇವೆಲ್ಲ ಕೂಡ ಬರ್ತಾ ಇರುವಂಥದ್ದು. ಎಷ್ಟು ದಿನ ಸಹಿಸ್ತೀರಾ ನೀವು? ಅಲ್ಲ, ನಾನು ಸಹಿಸ್ಕೊಳ್ಳೋದು ನನಗೂ ಕೂಡ ಇತಿಮಿತಿ ಅಂತ ಒಂದಿರುತ್ತೆ. ನಾನು ಇಷ್ಟು ದಿವಸ ಬಹಳ ಸಭ್ಯವಾಗಿ ಸೌಮ್ಯವಾಗಿ ನಾನು ಕೂಡ ಇದ್ದೆ. ಆಯ್ತು ಮಾತಾಡ್ಕೊಳ್ಳಿ, ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ. ಇದು ತೀರಾ ವಿಪರೀತಕ್ಕೆ ಇರ್ತಾ ಇದೆ. ನಾಲಿಗೆಗೆ ಎಲ್ಬಿಲ್ಲ ಅಂತ ಹೇಳಿ ಹೆಂಗ್ ಬೇಕೋ ಹಂಗೆ ಮಾತಾಡ್ಬೋದು. ಹೆಂಗೋ ಆ ಹೆಣ್ಮಗಳು ಸಭ್ಯವಾಗಿದ್ದಾಳೆ ಸೌಮ್ಯವಾಗಿದ್ದಾಳೆ, ನನ್ನ ಸೈಲೆನ್ಸ್ನ ಅವ್ರು ನನ್ನ ವೀಕ್ನೆಸ್ ಅನ್ಕೊಂಡಿದ್ರೆ ಅದು ಬಹಳ ದೊಡ್ಡ ತಪ್ಪು. ನಾನು ಹೇಳ್ತಾನೆ ಇದ್ದೀನಿ, ಬಳೆ ತೊಡೋ ಹೆಣ್ಮಗಳು ಬಲಾನು ತೋರಿಸ್ಬೇಕಾಗತ್ತೆ. ಇದೇ ರೀತಿ ಅವ್ರ ನಾಲಿಗೆಯನ್ನು ಹರಿಬಿಟ್ಟಿದ್ದೇ ಆಯ್ತು ಅಂತಂದ್ರೆ ಮುಖಕ್ಕೆ ಮಂಗಳಾರತಿ ಮಾಡ್ಲಿಕ್ಕೂ ನಾವು ಸಿದ್ಧವಾಗಿದ್ದೀವಿ. ಯಾವ ರೀತಿ ಮಂಗಳಾರತಿ ಅಂದ್ರೆ? ಅಲ್ಲ, ಅವ್ರು ಬರ್ಲಿ ಮತ್ತೆ ಮಾತಾಡ್ಲಿ, ಅದು ನಾವು ನೋಡಿ ತೋರಿಸ್ತೀವಿ. ಈ ರೀತಿಯಾಗಿ ಏನ್ ಅನ್ಕೊಂಡಿದ್ದಾರೆ ಹೆಣ್ಮಕ್ಳನ್ನ, ಅಷ್ಟು ಕೇವಲನ ಇವ್ರೊಂದು ಹೆಣ್ಣಿನ ಗರ್ಭದಿಂದ ಹುಟ್ಟಿಲ್ವಾ? ಇವ್ರಿಗೂ ಇಬ್ರು ಹೆಣ್ಮಕ್ಳೇ ಹುಟ್ಟಿರೋದು ನನಗೆ ಗೊತ್ತಿರೋ ಪ್ರಕಾರ. ಇಬ್ರು ಹೆಣ್ಮಕ್ಳೇ ಇರೋದು. ಇವ್ರ ಮದುವೆ ಆಗಿರೋದು ಒಂದು ಹೆಣ್ಣನ್ನೇ. ಇವ್ರಿಗೂ ತಾಯಿ ತಂಗಿ ಅಕ್ಕ ತಂಗಿ ಮಗಳು ಹೆಣ್ಮಗಳೆಲ್ಲ ಇಲ್ವಾ? ಹೆಂಗ್ ಬೇಕೋ ಹಂಗೆ ಮಾತಾಡ್ಬೋದು ಅಂತಂದ್ರೆ ಹೇಳೋರು ಯಾರು ಕೇಳೋರು ಯಾರು ಇಲ್ವಾ? ಹೌದ್ರಿ, ನನಗೆ ಗಂಡ ಇಲ್ಲ, ನಾನೊಬ್ಳು ವಿದ್ವೇನೆ, ಹಂಗಂತ ಹೇಳೋರು ಕೇಳೋರು ಯಾರು ಇರಲ್ವಾ ನಮಗೆ? ಎಷ್ಟು ದಿನ ಇದೇ ಮಾತಾಡ್ತೀರಾ? ಎಷ್ಟರ ಮಟ್ಟಿಗೆ ಇಳಿಬೋದು ಒಬ್ಬ ಮನುಷ್ಯ? ಸರ್, ನೀವೆಲ್ಲ ಒಬ್ಬ ನಿಮ್ಮನೆ ಹೆಣ್ಮಕ್ಳನ್ನ ಯಾರಾದ್ರೂ ರೋಡಲ್ಲಿ ಹೋಗ್ತಾ ಇರೋರು ಕೆಟ್ಟ ದೃಷ್ಟಿ ಇದ್ರೆ ನೋಡಿದ್ರೆ ಸಹಿಸ್ಕೊಳ್ಳಲ್ಲ ನೀವು. ಎಕ್ಸಾಕ್ಟ್ಲಿ. ಎಷ್ಟು ಕೆಳಮಟ್ಟದ ಭಾಷೆಯನ್ನ ಇವ್ರು ಉಪಯೋಗಿಸ್ಬೋದು? ಏನಕ್ಕಾಗಿ? ಅಧಿಕಾರಕ್ಕೋಸ್ಕರನ? ಏನ್ ಶಾಶ್ವತನ ಅಧಿಕಾರ? ಬಹಳ ಕೀಳು ಮಟ್ಟದ ಅಭಿರುಚಿ ಇರುವಂತ ಯಾರಾದ್ರೂ ಒಬ್ಬ ಕ್ರಿಮಿ ರಾಜಕಾರಣದಲ್ಲಿದ್ರೆ ಅದು ಇದೇ ಶಾಸಕ. ಈಗ ಹೆಣ್ಣನ್ನ ಅನ್ನೋದು ಗೌರವಿಸುವಂಥದ್ದು, ಪೂಜನೀಯ ಸ್ಥಾನ ನೋಡುವಂಥದ್ದು, ಎಲ್ಲ ದೇವತೆಗಳ ಸೇರುವಂಥದ್ದು, ಎಲ್ಲರೂ ಕೂಡ ಗೌರವ ಕೊಡುವಂಥದ್ದು. ಸೊ ಈ ರೀತಿ ಪ್ರತಿ ಬಾರಿ ಹೆಣ್ಣು ಬಗ್ಗೆ ಮಾತಾಡೋದು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ರೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಮೇಡಮ್. ಅಂದರೆ ನೀವು ಅಂದರೆ ನಿಮ್ಮ ಪರಿಸ್ಥಿತಿನೇ ಬೇರೆ ಇರುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಈ ರೀತಿ ರಾಜಕಾರಣ ಬರಬೇಕಾಗಿತ್ತು ಅಥವಾ ಈ ರೀತಿ ನಿಂದನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಎಷ್ಟು ನೋವಾಗುತ್ತೆ? ಅಲ್ಲ, ನಾನು ಈ ರಾಜಕಾರಣಕ್ಕೆ ಬಂದ ಮೇಲೆ ಇಂಥ ವ್ಯಕ್ತಿಯನ್ನು ಎದುರಿಸ್ತಾ ಇರಬೇಕಾದ್ರೆ ನನಗನ್ಸಿರುವಂಥದ್ದು ಇಷ್ಟೇ. ಈ ವ್ಯಕ್ತಿನ ನನಗೆ ಶಕ್ತಿ ಇದೆ, ಧೈರ್ಯ ಇದೆ, ನನಗೆ ಕುಟುಂಬದ ಸಹಕಾರ ಇದೆ, ನನಗೆ ಭಗವಂತನ ಆಶೀರ್ವಾದ ಇದೆ ಅಂತ ಹೇಳಿ ನಾನು ಕೂಡ ಹೋರಾಟ ಮಾಡ್ತಾ ಇದ್ದೀನಿ. ನನಗನ್ಸೋದು ಒಂದೇ, ಇಂಥ ಕೆಟ್ಟ ಹುಳುಗಳನ್ನು ತೆಗಿಬೇಕು ಅಂತಂದರೆ ನನ್ನಂಥವಳೊಬ್ಳು ಹೋದ್ರೂ ಪರವಾಗಿಲ್ಲ, ಮಣ್ಣಾದರೂ ಪರವಾಗಿಲ್ಲ, ಇಂಥ ಕೆಟ್ಟ ಹುಳುಗಳು ರಾಜಕಾರಣದಲ್ಲಿ ಇರಬಾರ್ದು. ಬೇರೆ ಹೆಣ್ಮಕ್ಳು ಇಂಥ ವ್ಯಕ್ತಿಯ ಮಾತುಗಳನ್ನು, ಇಂಥ ವ್ಯಕ್ತಿಯ ಕೀಳು ಅಭಿರುಚಿಯ ಹೆಣ್ಣಿನ ಬಗ್ಗೆ ಇರುವಂಥದ್ದು ವ್ಯಕ್ತಿಗಳು ಬೇರೆಯವರು ರಾಜಕಾರಣಕ್ಕೆ ಬರಬಾರ್ದು. ಆ ಮಟ್ಟಿನ ಭಯ ಅಂತೂ ಖಂಡಿತವಾಗ್ಲೂ ಬರಬೇಕು. ನಾನು ಈ ಹೋರಾಟದಲ್ಲಿ ಮಣ್ಣಾದರೂ ಪರವಾಗಿಲ್ಲ, ಇಂಥ ಕ್ರಿಮಿಗಳು ಮಾತ್ರ ರಾಜಕಾರಣದಲ್ಲಿ ಇರಬಾರ್ದು. ನಿಮ್ಗೇನಾದರೂ ಕೂಡ ಬೆದರಿಕೆ ಅಥವಾ ಆತಂಕ ಅಂದರೆ, ಯಾಕಂದರೆ ನಿಮ್ಮದೇ ಆದ ಒಂದು ಸೋರ್ಸ್ ಇರುತ್ತೆ, ಅಂದರೆ ನಿಮ್ಮದೇ ಆದ ಒಂದು ಸೋರ್ಸಸ್ ಇರುತ್ತೆ, ನಿಮ್ಮದೇ ಆದ ಒಂದು ಏನು ಬೇರೆ ಬೇರೆ ಅಭಿಪ್ರಾಯಗಳು ಕೂಡ ಬರ್ತಾ ಇರುತ್ತೆ, ನಿಮ್ಮದೇ ಸರ್ಕಾರ ಇರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಮತ್ತು ಅವರು ಮಾತಾಡ್ತಿರುವಂಥ ರೀತಿ ಎಲ್ಲವೂ ಕೂಡ ನೋಡೋದಾದರೆ ಏನಾದ್ರು ಜೀವ ಬೆದರಿಕೆ ಆ ಥರದ ಅಪಾಯ ಇದೆ ಅಂತ ನಿಮ್ಗೇನಾದ್ರು ಒಂದು ಅನುಮಾನ ಅಥವಾ ಆ ರೀತಿ ಏನಾದರೂ ಕೂಡ ಎಲ್ಲ ಕಾಡಿದೆಯಾ? ನನಗಿಂತ ಹೆಚ್ಚಾಗಿ ನನ್ನ ತಾಯಿ ಪಾಪ ತುಂಬ ನೊಂದ್ಕೋತಾರೆ, ತುಂಬ ಹೆದರ್ತಾರೆ. ಬೆಳಗ್ಗೆ ಮನೆ ಬಿಟ್ಟು ಆಚೆ ಹೋದರೆ ಸಂಜೆ ವಾಪಸ್ ಬರೋವರೆಗೂ ಭಾಳ ಹೆದರ್ತಾರೆ ತಾಯಿ. ಅದು ಬೇರೆ ಈ ಮಾಧ್ಯಮಗಳಲ್ಲಿ ಬಂತು, ಏಡ್ಸ್ ಇಂಜೆಕ್ಷನ್ ಚುಚ್ಚಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು ಅಂತ ಯಾವಾಗ ಬಂತು ಅವತ್ತಿಂದ ಭಾಳ ಹೆದರ್ತಾರೆ. ಎಲ್ಲೋ ನನ್ನ ಮಗಳು ನೆಮ್ಮದಿಯಾಗಿದ್ಲಲ್ಲ, ಇಲ್ಲಿ ರಾಜಕಾರಣಕ್ಕೆ ನಾವು ಕಳಿಸಿ ತಪ್ಪು ಮಾಡಿಬಿಟ್ವಾ ಅಂತ ನಮ್ಮಮ್ಮ ಭಾಳ ಹೆದರ್ತಾರೆ. ಆದರೆ ಆಕೆಗೆ ಅದು ಎಷ್ಟು ಧೈರ್ಯ ಅಂತಂದರೆ, ಆಕೆ ಓದಿರೋದು ಬರೀ 10ನೇ ಕ್ಲಾಸ್ವರೆಗೂ ಅಷ್ಟೇ ನಮ್ಮ ತಾಯಿ. ಆಕೆ ಹೇಳೋದು, 2 ಪ್ರಯತ್ನ ಮಾಡಿದ್ಯಾ, ನೋಡೇ ಬಿಡೋಣ, ಇನ್ನೊಂದ್ಸತಿ ನೋಡೇ ಬಿಡೋಣ ಮಗಳೇ, ನೋಡೇ ಬಿಡೋಣ, ನೀನು ಮುಂದುವರಿ ಅಂತ ಹೇಳ್ತಾರೆ ನಮ್ಮ ತಾಯಿ. ನಾವು ಎಲ್ಲರೂ ಎಷ್ಟರ ಮಟ್ಟಿಗೆ ಧೈರ್ಯವಾಗಿ ನಾವು ನಿಂತಿದ್ದೀವಿ ಅಂತಂದರೆ, ಬೇರೆ ಯಾರನ್ನಾದರೂ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಏನಾದರೂ ಮಾಡಿಬಿಟ್ಟಿರೋರು. ಈ ವ್ಯಕ್ತಿಯ ಇತಿಹಾಸ ಇರೋವಂಥದ್ದು ಹಾಗೆ ಏನಾದರೂ ಮಾಡಿಬಿಟ್ಟಿರೋರು. ಭಗವಂತನ ಆಶೀರ್ವಾದದಿಂದ ಇಲ್ಲಿವರೆಗೂ ನಾನು ಸುರಕ್ಷಿತವಾಗಿದ್ದೀನಿ. ಇದೇ ಕಿಚ್ಚು ಆ ಮನುಷ್ಯನಲ್ಲಿ, ಇದೇ ದ್ವೇಷ,
ಇದೇ ರೀತಿಯಾಗಿ ನನ್ನನ್ನು ವೈಯಕ್ತಿಕವಾಗಿ ನಿಲ್ಲಿಸುವಂಥದ್ದು ಮುಂದುವರಿತು ಅಂತಂದ್ರೆ ಆ ವ್ಯಕ್ತಿ ಏನ್ ಬೇಕಾದ್ರೂ ಮಾಡಕ್ಕೆ ಬಲ ಇರುವಂತ ವ್ಯಕ್ತಿ, ಹಣಬಲ, ತೋಳ್ಬಲ ಎಲ್ಲ ಇರುವಂತ ವ್ಯಕ್ತಿ, ಅಧಿಕಾರ ಬಲ ಎಲ್ಲ ಇರುವಂತ ವ್ಯಕ್ತಿ ಆತ. ನಾನೊಬ್ಬ ಸಾಮಾನ್ಯ ಹೆಣ್ಮಕ್ಳು ಸಾಮಾನ್ಯರಲ್ಲ, ಆದ್ರೂ ಕೂಡ ನಾನು ಈ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ. ಈ ವ್ಯವಸ್ಥೆಯಲ್ಲಿ ಈ ವ್ಯವಸ್ಥೆಯಲ್ಲಿ ನನ್ನ ಕುಟುಂಬದಲ್ಲಿ ಯಾರು ಕೂಡ ರೌಡಿ ಶೀಟರ್ಸ್ ಇಲ್ಲ, ಯಾರು ಕೂಡ ರೌಡಿಗಳಾಗಿಲ್ಲ, ಯಾರು ಕೂಡ ಈ ರೀತಿ ಅತ್ಯಾಚಾರದ ಆರೋಪ ಆಗಿರ್ಬೋದು, ಅನಾಚಾರದ ಆರೋಪವನ್ನ ಹೊತ್ಕೊಂಡಿರುವಂಥವ್ರು ಯಾರು ಇಲ್ಲ. ನಾವು ಬೆಳೆದು ಬಂದಂಥ ವಾತಾವರಣ, ನಮ್ಮ ಅಜ್ಜಿ ತಾತ ಇರ್ಬೋದು, ನಮ್ಮ ಹಿರಿಯರೆಲ್ಲರೂ ಕೂಡ ರೈತಾಪಿ ಕುಟುಂಬ. ನಮ್ಮ ತಂದೆನೂ ಕೂಡ ಅಷ್ಟೇ ಬಹಳ ಕಷ್ಟಪಟ್ಟು 50 ವರ್ಷದಿಂದ ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ದಾರೆ. ಇವರ ರೀತಿ ಏನು ವಾತಾವರಣ ಇತ್ತಲ್ಲ, ಇವರು ಅಕ್ರಮವಾಗಿ ಇವತ್ತೇನು ಅಬ್ಬರಿಸ್ತಾ ಇದ್ದಾರೆ. ನಾನು ಹೇಳಿದೆ ನಿಮಗೆ, ಅಕ್ರಮ ಮಾಡಿ ಅಬ್ಬರಿಸ್ತಾ ಇರುವಂಥ ಯಾರಾದರೂ ಒಬ್ಬ ವ್ಯಕ್ತಿ ಇದೆ ಅಂದರೆ ಈತ. ನನಗೆ ಧೈರ್ಯ ಇರೋವಂಥದ್ದು, ನಾನು ಅಕ್ಷರ ಕಲಿತ ಹೆಣ್ಮಗಳು ಅಂತ. ಅಕ್ಷರ ಕಲಿತ ಹೆಣ್ಮಗಳಿದ್ದೀನಿ, ಅರ್ತು ಮಾತಾಡ್ತೀನಿ. ಯಾವುದನ್ನು ಸುಮ್ಮನೆ ಇಲ್ಲ ಸಲ್ಲದ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ನನಗೆ 100% ಶ್ಯೂರ್ ಇದ್ರೆ ಮಾತ್ರ ನಾನು ಮಾತಾಡ್ತೀನಿ. ಗಾಳಿಯಲ್ಲಿ ಗುಂಡು ಹಾರಿಸೋದು ಅಂತ ಹೇಳ್ತಾರಲ್ಲ, ಅದನ್ನು ನಾನು ಮಾಡೋದಕ್ಕೆ ಹೋಗೋದಿಲ್ಲ. ನನ್ನ ಗುರಿ ಗೊತ್ತಿದೆ, ನನಗೇನು ಮಾಡಬೇಕು ಅಂತ ಗೊತ್ತಿದೆ. ನಾನು ಆ ಗುರಿಯಲ್ಲಿ ಮುಟ್ಟೋದಕ್ಕೆ ಮುಂದುವರಿತಾ ಇದ್ದೀನಿ. ಇಂಥ 100 ಜನ ಬರಲಿ, ಈ ವ್ಯಕ್ತಿ ಏನು ಬೇಕಾದರೂ ಮಾಡಲಿ, ನನಗೆ ಭಯ ಇಲ್ಲ. ಏನೋ ಅನುಮಾನ ಇದೆಯಾ ಆ ಥರ ಮಾಡಬಹುದು ಅಂದರೆ? ಯಾಕಂದರೆ ಒಂದಷ್ಟು ಬೆದರಿಕೆ ಈ ರೀತಿ ಅಮ್ಮ ಹೇಳ್ತಾ ಇರುವಂಥದ್ದು, ಮನೆಯಿಂದ ನೀವು ಬೆಳಗ್ಗೆ ಹೋದರೆ ಸಂಜೆ ಬರೋರು ಕೂಡ ಒಂದು ರೀತಿಯಲ್ಲಿ ಆತಂಕದಲ್ಲಿರ್ತಾರೆ ಅಂತ ಒಂದಷ್ಟು ಇತಿಹಾಸ ಪರಿಸ್ಥಿತಿ ಎಲ್ಲ ಕೂಡ ನೋಡೋದಾದರೆ, ಕುಸುಮ ಅವ್ರಿಗೆ ಏನಾದರೂ ಕೂಡ ಆ ರೀತಿ ನಿಮ್ಮ ಸುತ್ತಮುತ್ತ ಇರುವಂಥವ್ರು ಅಥವಾ ನಿಮ್ಮ ಜೊತೆಲಿ ಇರುವಂಥವ್ರು, ನಿಮ್ಮ ವೆಲಿಷರ್ಸು ಏನಾದರೂ ಹೇಳಿದಾರಾ? ನೋಡಮ್ಮ, ಎಷ್ಟು ಜನ ಹೇಳಿದ್ದಾರೆ. ಈ ವ್ಯಕ್ತಿ ಅಂತ ಗೊತ್ತಾದ್ಮೇಲೆ ಈ ವ್ಯಕ್ತಿಯ ಇತಿಹಾಸ ಗೊತ್ತಿರುವಂಥವ್ರು, ಈ ವ್ಯಕ್ತಿಯ ಪ್ರವೃತ್ತಿ ಗೊತ್ತಿರುವಂಥವ್ರು, ಈ ವ್ಯಕ್ತಿಯ ಏನು ಸಂಸ್ಕಾರದಲ್ಲಿ ಬೆಳೆದಿದೆ ಅಂತಾರೆ ಗೊತ್ತಿರುವಂಥವ್ರು ಭಾಳಷ್ಟು ಬಾರಿ ಹೇಳಿದ್ದಾರೆ. ಎಲ್ಲ ಆಚೆನೂ ಕೂಡ ಬಂದಾಗ ಏಡ್ಸ್ ಇಂಜೆಕ್ಷನ್ ಇಂದ ಹಿಡಿದು ಯಾವಾಗಲೂ ಕೂಡ ಎಲ್ಲರೂ ಕೂಡ ನನಗೆ ಹೇಳೋದು ಒಂದೇ, ಹುಷಾರು, ನೀನು ಹುಷಾರು ಅಂತ ಹೇಳ್ತಾರೆ. ನನ್ನ ಧೈರ್ಯ ಒಂದೇ, ನನಗೆ ಭಗವಂತನ ಆಶೀರ್ವಾದ ಇದೆ. ನಾನು ಈಗ ನಿಮ್ಮ ಮುಂಚೆನೂ ಹೇಳಿದೆ, ನಾನು ಈ ಹೋರಾಟದಲ್ಲಿ ಮಣ್ಣಾದರೂ ಪರವಾಗಿಲ್ಲ. ಈ ವ್ಯಕ್ತಿ ರಾಜಕಾರಣದಲ್ಲಿ ಇಷ್ಟು ಕೆಟ್ಟ ಒಂದು ವ್ಯಕ್ತಿ, ಇಂಥವ್ರು ಹೆದರಬೇಕು. ನಾನು ಹಿಂಗೂ ಈ ರಾಜಕಾರಣ ಮಾಡ್ಬೋದು ಅಂತ ಅವ್ರಿಗೇನು ನಂಬಿಕೆ ಇದೆಯಲ್ಲ, ಧೈರ್ಯ ಇದೆಯಲ್ಲ, ಆ ಧೈರ್ಯ ಇರಬಾರ್ದು. ಅಂದರೆ ಅವ್ರು ಕೊಲೆ ಮಾಡ್ತಾರೆ, ನನ್ನ ಕೊಲೆ ಮಾಡ್ತಾರೆ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಸೊ ನಿಮ್ಗೇನು ಅನ್ಸುತ್ತೆ ಅಂದರೆ, ನಿಮ್ಗೇನಾದ್ರು ಜೀವ ಬೆದರಿಕೆ ಅಥವಾ ಜೀವ ಅಪಾಯ ಬರುತ್ತೆ ಅಥವಾ ಅವರಿಂದ ಬರ್ಬೋದು ಅಂತ ಏನಾದರೂ ಕೂಡ ನಿಮ್ಗೇನಾದ್ರು ಸಣ್ಣ ಅನುಮಾನ ಆ ಥರದ್ದು ಏನೋ ಕಾಡುತ್ತೆ? ಅನುಮಾನ ಇಲ್ಲ, ನನಗೆ ಗೊತ್ತಿದೆ ಅವ್ರು ಏನಾದ್ರೂ ನನಗೆ ತೊಂದರೆ ಕೊಡ್ತಾರೆ ಅಂತ. ನಾನು ಕ್ಷೇತ್ರದೊಳಗೆ ಹೋದಾಗ್ಲೂ ಅಷ್ಟೇ, ನನ್ಗೆ ಸಾಮಾನ್ಯವಾಗಿ ಸಣ್ಣ ಪುಟ್ಟದ್ ಮಾಡ್ತಾನೆ ಇರ್ತಾರೆ. ನನಗೆ ಅನುಮಾನ ಅಂತ ಅಲ್ಲ, ಆ ವ್ಯಕ್ತಿ ನನ್ನ ಕೊಲೆ ಮಾಡ್ಬಿಡ್ತಾರೆ ಅಂತ ಆ ವ್ಯಕ್ತಿಗೆ ಮಾತ್ರ ಆ ಯೋಚನೆಗಳು ಬರಕ್ ಸಾಧ್ಯ ಇರುವಂತದ್ದು. ನಿಮ್ಗೆ ಯಾವ ರೀತಿ ತೊಂದರೆ? ನನಗೆ ಯಾವತ್ತೂ ನಾನು ಈ ರೀತಿಯಾದಂತ ಯೋಚನೆಗಳು ನನಗೆ ಬರಲ್ಲ. ನಿಮ್ಗೆ ಯಾವ ರೀತಿ ತೊಂದರೆ ಕೊಡ್ತಾರೆ ಕ್ಷೇತ್ರದಲ್ಲಿ ಹೋದಾಗ? ಜನರಲಿ ಅವ್ರ ಚೇಲಗಳನ್ನ ಬಿಡುವಂಥದ್ದು, ಅವ್ರನ್ನ ಕೆಟ್ಟದಾಗಿ ಬಯಸುವಂಥದ್ದು, ಇಲ್ಲ ಸಲ್ಲದ ಮಾತುಗಳನ್ನ ನನಗೆ ಕುಗ್ಗಿಸ್ಬೇಕು, ಒಟ್ಟಿನಲ್ಲಿ ನನಗೆ ಬಯಸುವಂಥದ್ದು, ಅಲ್ಲೇ ನಿಂತ್ಕೊಂಡು ನನ್ನ ಹಿಂದೆ ಒಬ್ಬರನ್ನ ಹಾಕ್ಬಿಡುವಂಥದ್ದು, ಇವೆಲ್ಲವನ್ನು ಮಾಡ್ತಾರೆ. ಓಕೆ, ಈಗ ಮಾನಷ್ಟ ಮೊಕದ್ದಮೆ ಮತ್ತು ಡೆಫರ್ಮೇಷನ್ ಕೇಸು ನ್ಯಾಯಾಲಯದಲ್ಲಿ ಹೋರಾಟ, ಕಾನೂನು ಹೋರಾಟ ಯಾವಾಗ ಮಾಡ್ತೀರಾ? ಯಾಕಂದ್ರೆ ಇದು 2.5 ವರ್ಷದಿಂದ ನೀವು ಮಾತನ್ನು ಕೇಳ್ಕೊಂಡು ಬರ್ತಾನೆ ಇದ್ದೀರಾ. ಇನ್ನೆಷ್ಟು ದಿನ ಸಹಿಸ್ತೀರಾ ಅಂತ, ಅಥವಾ ಇನ್ನು ಯಾವ ರೀತಿ ನೀವು ಕಾನೂನು ಹೋರಾಟ ಮಾಡ್ತೀರಾ? ಇನ್ನು ಸಹಿಸಲ್ಲ, ಇನ್ನು ಸಹಿಸುವಂತ ತಾಳ್ಮೆ ನನಗೂ ಇಲ್ಲ. ಈ ವ್ಯಕ್ತಿ ಮತ್ತೆ ನಾಲಿಗೆ ಹರಿ ಬಿಟ್ಟಿದ್ದೇ ಆಯ್ತು ಅಂದ್ರೆ, ಇದೇ ರೀತಿ ಮಾತನ್ನ ಮುಂದುವರಿಸಿದ್ದೇ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಮಾನನಷ್ಟ ಮೊಕದ್ದಮೆಯನ್ನ ಹೂಡ್ತೀನಿ. ಇದೇ ಪ್ರವೃತ್ತಿಯನ್ನ, ಈತನ ಬಣ್ಣಗಳು ಕೂಡ ಬಯಲಾಗ್ಬೇಕಲ್ಲ. ಈತನ ಮನಸ್ಸಿನಲ್ಲಿ ಈತ ಆಚೆಗಡೆ ಮತದಾರ ದೇವರುಗಳೇ ಅಂತ ಮಾತಾಡ್ತಾರೆ. ಮನಸ್ಥಿತಿ ಆಚೆ ನೀವು ಮಾತಾಡ್ತಾ ತಾನೇ ನಿಮ್ಮ ನಿಜ ಬಣ್ಣ ಆಚೆ ಬಯಲಾಗದು. ಇದು ಕೊನೆಯ ಎಚ್ಚರಿಕೆ ಅಂತ ಹೇಳ್ತೀರಾ? ಇದು ಕೊನೆಯ ಎಚ್ಚರಿಕೆ, ಇದೇ ಕೊನೆ. ಈತ ಏನಾದ್ರೂ ಇದೇ ರೀತಿ ನಾಲಿಗೆಯನ್ನ ಹರಿಬಿಟ್ಟಿದ್ದೇ ಆಯ್ತು ಅಂತಂದ್ರೆ ಸರಿಯಾದಂತ ಕ್ರಮವನ್ನ, ಕಾನೂನಿನ ರೀತಿಯ ಕ್ರಮವನ್ನ ನಾನು ಜರುಗಿಸಬೇಕಾಗುತ್ತೆ. ಮುಂದಿನ ವಿಧಾನಸಭಾ ಚುನಾವಣೆ 2.5 ವರ್ಷ ಅಂದರೆ ಇನ್ನೊಂದು 1.5 ವರ್ಷಕ್ಕೆ ಕೂಡ ನಿಮ್ಗೆ ಎಲೆಕ್ಷನ್ನು ಒಂದು ಬಿಸಿ ಬರುತ್ತೆ ಎಲೆಕ್ಷನ್ದು. ಸೊ ಯಾವ ರೀತಿ ತಯಾರಿ ಇದೆ ಕುಸುಮ ಅವ್ರದ್ದು? ನನ್ನ ತಯಾರಿ ಅಂತ ಏನೂ ಇಲ್ಲ. ಜನಗಳ ಜೊತೆ ಇರಬೇಕು, ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ನಾನು ಅಕ್ರಮ ಬಿಲ್ ಮಾಡಿಕೊಂಡು ಹಣ ಮಾಡ್ಕೊಂಡಿರೋವಂಥವಳಲ್ಲ. ನನಗೆ ಹಣ ಸಹಾಯ ಮಾಡೋಕ್ಕಾಗದೇ ಇರಬಹುದು. ಸರ್ಕಾರ ಇದೆ, ನಮ್ಮ ಸರ್ಕಾರ. ಆದಷ್ಟು ಹೆಚ್ಚು ಜನಗಳಿಗೆ ಸರ್ಕಾರದ ವತಿಯಿಂದ ಜನಸಾಮಾನ್ಯರಿಗೆ ಏನು ಸಹಾಯ ಆಗುತ್ತೋ ಅದನ್ನು ನಾನು ಮಾಡೋಕ್ಕೆ ಅಂತ ಪ್ರಯತ್ನ ಮಾಡ್ತೀನಿ. ಒಬ್ಬ ಅಧಿಕಾರ ಇಲ್ಲದೆ ಇರುವಂಥ ನಾನು ಅಭ್ಯರ್ಥಿ ಇನ್ನೇನು ಮಾಡಬಹುದು? ಶಾಸಕರಿಗೆ ಅವ್ರದ್ದೇ ಆದಂಥ ಪವರ್ಗಳಿರ್ತವೆ ಸಂವಿಧಾನದಲ್ಲಿ, ಅವ್ರು ಅದನ್ನು ಮಾಡ್ತಿದ್ದಾರೆ. ನಾನು ಏನೂ ಪವರ್ ಇಲ್ಲದೆ ನಮ್ಮ ಸರ್ಕಾರ ಇರೋದ್ರಿಂದ ಅಲ್ಲಿನ ಏನು ಇದನ್ನ ಏನಾದರೂ ಕಾರ್ಯಕ್ರಮಗಳಿದ್ರೆ ಜನಗಳಿಗೆ ತಲುಪಿಸುವಂಥ ಕೆಲಸವನ್ನ ಮಾಡ್ತೀನಿ. ನಾನು ಜನಗಳ ಜೊತೆ ಇರ್ತೀನಿ. ಸೊ ಇದು ನನ್ನ ಅಸ್ತ್ರ ಅಷ್ಟೇ. ಮುಂದಿನ ಚುನಾವಣೆಯಲ್ಲಿ ಎಷ್ಟು ಭರವಸೆ ಇದೆ?
ಇಲ್ಲ ನನಗೆ ಯಾಕಂದರೆ ಇದು ಇನ್ನು ಅದೇ ನಾನು ಆಗಲೇ ಹೇಳಿದ ರೀತಿಯಲ್ಲಿ 2.5 ವರ್ಷಕ್ಕೆ ಚುನಾವಣೆ ಬರುತ್ತೆ. ಸೊ ಬೇರೆ ಅಭ್ಯರ್ಥಿ ಇಲ್ಲಿವರೆಗೂ ಕೂಡ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ 3 ಚುನಾವಣೆಯಲ್ಲೂ ಕೂಡ ನಿಮ್ಮ ರೀತಿ ಫೈಟ್ ಕೊಟ್ಟಂಥವ್ರು ಯಾರೂ ಇಲ್ಲ. 11,600 ಮತಗಳಿಂದ ಮಾತ್ರ ನೀವು ಪರಾಭವಗೊಂಡಿರುವಂಥದ್ದು. ಸೊ ಮುಂದಿನ ಚುನಾವಣೆಗೆ ನೀವೇನಂತ ಹೇಳ್ತೀರಾ? ಇಲ್ಲ, ನಾನು 100% ವಿಶ್ವಾಸ ಇದೆ. ಈ ಮನುಷ್ಯನ ಮುಖವಾಡ ಕಳಚಿ ಬಿದ್ದಿದೆ. ಈ ಮನುಷ್ಯನ ಏನು ಹಗರಣಗಳು ಬಂದಿದ್ದಾವೆ ಆಚೆಗಡೆ, ನನಗೆ 100% ವಿಶ್ವಾಸ ಇದೆ. ನಾನು ಈ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಜನಗಳ ಜೊತೆ ಇದ್ದು ಕೆಲಸ ಮಾಡಿ ಅವರ ಪ್ರತಿನಿಧಿಯಾಗಿ ಒಂದು ಪ್ರತಿನಿಧಿಸುವಂಥ ಎಲ್ಲ ಅವಕಾಶಗಳು ನನಗಿದೆ ಅಂತ ನನಗೆ ನಂಬಿಕೆ ಇದೆ. MLA ಆಗ್ತೀರಂತ ಭರವಸೆ ಇದೆ? ಖಂಡಿತವಾಗ್ಲೂ ಭರವಸೆ ಇದೆ. ಅವರು ಜನಪ್ರತಿನಿಧಿ ಆಗಬೇಕು ಅನ್ನೋದಷ್ಟೇ, ಇವರ ಧ್ವನಿಯಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಖಂಡಿತವಾಗ್ಲೂ. ನಿಮ್ಮದೇ ಸರ್ಕಾರ ಇದೆ, ಅವರ ವಿರುದ್ಧ ಸಾಕಷ್ಟು ಹಗರಣಗಳು ಆರೋಪ ಇದೆ. BBMP ಸಂಬಂಧಪಟ್ಟಂತೆ ನೀವು ಕೂಡ ಹೇಳಿದ್ರೆ ಅಕ್ರಮ ಬಿಲ್ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ಕಾಂಟ್ರಾಕ್ಟರ್ಗೆ ಏನೋ ಧಮಕಿ ಆಗ್ತಾ ಸಂಬಂಧಪಟ್ಟಂತೆ ನೀವು ಆರೋಪ ಮಾಡಿದ್ರೆ ನಿಮ್ಮದೇ ಸರ್ಕಾರ ಇದೆ, ಏನು ಕ್ರಮ ಕೈಗೊಂಡ್ರಿ? ಅಲ್ಲ, ಇವಾಗ ಕೋರ್ಟಲ್ಲಿದೆ ಕೇಸ್ಗಳು. FSL ರಿಪೋರ್ಟ್ ಕೂಡ ಪ್ರೂವ್ ಆಗಿದೆ. ಇವ್ರದೇ ಧ್ವನಿ ಅದು, ಇವರೇ ಮಾತಾಡಿರೋದು ಅಂತ. ದಲಿತರ ವಿರೋಧಿಯಾಗಿ ಮಾತಾಡಿದ್ದಾರೆ. ಒಕ್ಕಲಿಗ ಹೆಣ್ಮಕ್ಳನ್ನ ಅವ್ರಿಗೆ ಮಂಚಕ್ಕೆ ಕರೆಯುವಂಥ ಮಾತುಗಳನ್ನು, ಗುತ್ತಿಗೆದಾರರಿಗೆ ಅವಮಾನಿಸುವಂಥದ್ದು, ಅವ್ರಿಗೆ ಹೆದರಿಸುವಂಥದ್ದನ್ನೆಲ್ಲ ಮಾತಾಡಿದ್ದಾರೆ ಅಂತ ಕೋರ್ಟ್ನಲ್ಲಿದೆ ವಿಚಾರಣೆ. ಸರ್ಕಾರ ನಮ್ದಿದೆ ಅಂತಂದರೆ ಏನು, ಜುಡಿಷಿಯಲಿ ಹ್ಯಾಸ್ ಇಟ್ಸ್ ಓನ್ ಪವರ್ಸ್. ಸೊ ಸರ್ಕಾರದಿಂದ ಏನು, ಸರ್ಕಾರ ನಮ್ದಿದ್ರೂ ಕೂಡ ಏನು ನ್ಯಾಯಾಲಯದಲ್ಲಿ ಏನೇನು ಕೇಸಸ್ ಇದೆ, ನ್ಯಾಯಾಲಯ ತೀರ್ಮಾನ ತೆಗೆದುಕೊಳ್ಳೋಕೆ. ಒಂದು ಮಾತನ್ನು ಹೇಳಿದ್ರು ಅವರು, DK ರವಿ ಅವರು ಬದುಕಿದ್ರೆ ನಾನು ಜೈಲಿಗೆ ಹೋಗ್ತಾ ಇರಲಿಲ್ಲ ಅಂತಂದರು. ಅದು ನಾನು ಯಾಕೆ ಕೇಳಿದ್ರು ಅಂತ ಕೂಡ ಗೊತ್ತಾಗಲಿಲ್ಲ. ಸೊ ನಿಮ್ಗೆ ಅನಿಸುತ್ತೆ ಯಾವ ರೀತಿ? ಯಾಕಂದರೆ ಒಂದು ಅವರು ಸಂದೇಶ ಕೊಡುವಂಥದ್ದು ಅಥವಾ ಹೇಳಿಕೆ ಕೊಡುವಂಥದ್ದು ನಾನಾ ರೀತಿ ಚರ್ಚೆಗಳು ಕಾರಣ ಆಗುತ್ತೆ ಕ್ಷೇತ್ರದಲ್ಲಿ ಮತ್ತು ಜನರ ಮೇಲೆ ಕೂಡ, ಮತದಾರರ ಮೇಲೆ ಕೂಡ. ಆ ಮಾತನ್ನು ಯಾಕೆ ಹೇಳಿದ್ರು ಅಂತ ಅನ್ಸುತ್ತೆ ಅವರು? ಅಲ್ಲ, ಅವರಿಗೆ ಮಾನಸಿಕವಾಗಿ ಅಸ್ವಸ್ಥರಿರಬೇಕು. DK ರವಿ ಅವರು ನನ್ನ ಪತಿಯವರಿದ್ದರು, ಈಗಲೂ ಕೂಡ ನಾನು ಅವ್ರು ಹೆಣ್ತೀನಿ ಅಂತಲೇ ಇವಾಗಲೂ ಕೂಡ ಇರುವಂಥದ್ದು. ಸೊ ಅವ್ರು ನಾನು ಹೆಚ್ಚು ಬಳಸೋದಕ್ಕಿಂತ ಅವರೇ ಹೆಚ್ಚು ಬಳಸ್ತಾ ಇರುವಂಥದ್ದು. ಅವ್ರಿಗೆ ಏನೂ ಇಲ್ಲ. ಹಿ ಹ್ಯಾಸ್ ಟು ಗೇನ್ ಇನ್ ಎವ್ರಿ ಆಸ್ಪೆಕ್ಟ್. ಅದಕ್ಕೆ ಪೂರಕವಾಗಿ ನಿಮ್ಮ ಕ್ಷೇತ್ರದಲ್ಲಿ DK ರವಿ ಅವರ ಸ್ಟ್ಯಾಚ್ಯೂನ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕಂತ ಪತ್ರ ಬರೆದ್ರು. ಅದ್ಯಾಕೆ ಪತ್ರ ಬರೆದು ಅಂತ ನಮಗೂ ಕೂಡ ಗೊತ್ತಿಲ್ಲ ಈ ರೀತಿ. ಸೊ ಒಂದಷ್ಟೆಲ್ಲ ಕೂಡ ಅದರ ಸೂಕ್ಷ್ಮತೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಕೆಲವೊಂದಲ್ಲಿ ಹೇಳಿಕೊಳ್ಳಕ್ಕೆ ಆಗದೇ ಇರೋಂಥ ರೀತಿಯಲ್ಲಿ ಕೂಡ ಇರುತ್ತೆ. ಅಂದರೆ ನೀವು ಹೇಳ್ತಾ ಇದ್ದಲ್ಲ, ಒಂದಷ್ಟು ನಿಮ್ಮ ವಿಚಾರಗಳನ್ನು ಅವರೇ ಕೂಡ ಜಾಸ್ತಿ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಸೊ ಇವೆಲ್ಲ ಏನು ಅನ್ಸುತ್ತೆ, ಯಾವ ರೀತಿ ನೀವು ರಾಜಕಾರಣಕ್ಕೆ ಒಬ್ಬ ತೀರ್ ಹೋಗಿರುವಂಥ ವ್ಯಕ್ತಿಯ ಹೆಸರನ್ನ ರಾಜಕಾರಣಕ್ಕೆ ಬಳಸ್ಕೊತಾ ಇದ್ದಾರೆ ಅಷ್ಟೇ. ಅವ್ರಿಗೆ ಹೇಳಿದ್ನಲ್ಲ, ಅವ್ರು 24 ಗಂಟೆ ಕೀಳುಮಟ್ಟದ ರಾಜಕಾರಣವನ್ನು ಮಾಡೋದು ಬಿಟ್ಟರೆ ಬೇರೆ ಏನನ್ನೂ ಮಾಡ್ತಾ ಇಲ್ಲ. ಅವರು ಅದಷ್ಟೇ ಮಾಡ್ತಾ ಇರೋದು. ಇಲ್ಲದೇ ಇರುವಂಥ ವ್ಯಕ್ತಿಯನ್ನು ರಾಜಕಾರಣಕ್ಕೆ ಬಳಸ್ಕೊತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ನನಗಿಂತ ಜಾಸ್ತಿ ಅವರೇ ಆದ ಹೆಸರುಗಳನ್ನ ಹೇಳ್ತಾ ಇರುವಂಥದ್ದು. ಇಲ್ಲದೆ ಹೋಗಿದ್ದಿದ್ರೆ ಇಷ್ಟು ವರ್ಷಗಳು ಬೇಕಿತ್ತಾ ಒಂದು ಪುತ್ಥಳಿ ಮಾಡ್ತೀನಿ ಅವ್ರ ಹೆಸರಲ್ಲಿ ಅಂತ? ಅವ್ರಿಗೆ ಅಷ್ಟು ಅಭಿಮಾನ ಇದ್ದಿದ್ರೆ ಪುತ್ಥಳಿನ ಯಾವಾಗ ಮಾಡ್ಬೇಕಿತ್ತು? ಅವ್ರು ತೀರೋದಾಗ್ಲೇ ಮಾಡ್ಬೋದಿತ್ತಲ್ಲ ಪುತ್ಥಳಿನ. ಆಗ್ಲೂ ಇವರೇ ಶಾಸಕರಿದ್ರಲ್ಲ, ಈ ಕ್ಷೇತ್ರದ ಶಾಸಕರು ಅವರೇ. ಅವಾಗ ಮಾಡಕ್ಕೆ ಇರ್ಲಿಲ್ಲ. ಸರ್ಕಾರ ಬಂತು, ಸರ್ಕಾರ ಮಂತ್ರಿಗಳಾಗಿದ್ರು, ಎಲ್ಲ ಇವರೇ ಇದ್ದಿದ್ದು 13 ವರ್ಷದಿಂದ. 10 ವರ್ಷ ಆಯ್ತು ಅವ್ರು ತೀರೋಗಿ, ಅವಾಗ್ಲಿಂದಲೂ ಇವರೇ ಇರೋದು. ಅವತ್ತ್ಯಾಕೆ ಇವರು ಪುತ್ಥಳಿಯನ್ನ ಮಾಡ್ತೀನಿ ಅಂತ ಹೇಳಿ ನನಗೆ ಅಪಾರವಾದಂಥ ಗೌರವ ಇದೆ, ಅಪಾರವಾದಂಥ ಪ್ರೀತಿ ಇದೆ ಅಂತ ಅವತ್ತ್ಯಾಕೆ ಬರಲಿಲ್ಲ? ಇವತ್ತು ಆ ಹೆಸರನ್ನ ಪ್ರಸ್ತಾಪ ಮಾಡ್ತಿರೋವಂಥದ್ದು ರಾಜಕಾರಣಕ್ಕೋಸ್ಕರ, ನನ್ನನ್ನು ಕುಗ್ಗಿಸ್ಬೇಕು. ಈ ಹೆಸರೆಲ್ಲ ಹೇಳಿದ್ರೆ ಅವಳಿಗೆ ಕುಗ್ತಾಳೆ, ಆ ಹೆಣ್ಮಗಳು ಕುಗ್ತಾಳೆ, ಮಾನಸಿಕವಾಗಿ ನೊಂದ್ಕೋತಾಳೆ, ಮಾನಸಿಕವಾಗಿ ಕುಗ್ಗಿ ಈಕೆ ಆಚೆ ಬರಲ್ಲ ಮನೆಯಿಂದ ಅಂತ ಅವ್ರು ಭಾವಿಸಿದ್ದಾರೆ. ಅವರು ಪಾಪ ಪ್ರಯತ್ನ ಮಾಡ್ತಾನೇ ಇದ್ದಾರೆ, ನನ್ನನ್ನು ತುಳಿದು ಎಷ್ಟು ದಿವಸ ಆಗುತ್ತೋ ಮನೇಲಿ ಇರ್ಸೋಣ ಅಂತ. ನಾನು ಮೊಂಡು ಬಿದ್ದೋಗ್ಬಿಟ್ಟಿದ್ದೀನಿ. ನೀವು ತುಳಿತಾ ಇರಿ, ನಾನು ಎದ್ದು ಬರ್ತಾನೆ ಇರ್ತೀನಿ ಅಂತ. ನೀವು ಎಷ್ಟು ತುಳಿತಿರೋ ಅಷ್ಟು ಶಕ್ತಿಯುತವಾಗಿ ನಾನು ಆಚೆ ಬರ್ತೀನಿ ಅಂತ ನಾನು ಕೂಡ ಮೊಂಡು ಬಿದ್ದು ಆಚೆ ಬರ್ತಾ ಇದ್ದೀನಿ. ಒಂದಷ್ಟು ವೈಯಕ್ತಿಕವಾಗಿ ಟೀಕೆಗಳನ್ನು ಮಾಡ್ತಾರೆ, ಕೆಲವೊಂದು ಬಹಿರಂಗವಾಗಿ ಹೇಳೋದಿಲ್ಲ, ಕೆಲವು ಹೇಳಿಕೆಗಳು ಕೂಡ ತಮ್ಮ ಗಮನಕ್ಕೆ ಕೂಡ ಬಂದಿರುತ್ತೆ. ಈ ರೀತಿ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ತಮ್ಮ ವೈಯಕ್ತಿಕ ಟೀಕೆಗಳನ್ನು ಮಾಡುವಂಥ ವ್ಯಕ್ತಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಅಲ್ಲ, ನಾನು ನಿಮ್ಮ ಕಿವಿಗೆ ಬಿದ್ದಿದೆ ವೈಯಕ್ತಿಕ ಟೀಕೆಗಳು ಮಾಡೋದು? ವೈಯಕ್ತಿಕ ಟೀಕೆಗಳು ಹೌದು ಬಿದ್ದಿದೆ. ಅದೇನು ಕಿವಿಗೆ ಬಂದು ಹೇಳ್ತಾ ಇರ್ತಾರೆ. ನಾವು ಬೇಡ ಅಂದ್ರೂ ಬಂದು ಹೇಳೋರು ಇರ್ತಾರೆ. ಮೇಡಮ್ ಹಂಗಂತ ಹೇಳಿದ್ರು, ಹಿಂಗಂತ ಹೇಳಿದ್ರು. ಹೌದು, ಹೇಳ್ತಾ ಇರ್ತಾರೆ. ನಾನು ಅವ್ರಿಗೆ ಒಂದೇ ಹೇಳಕ್ ಬಯಸುವಂಥದ್ದು, ಅವರ ಸಂಸಾರನೇ ಸರಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಬೇರೆಯವರ ಸಂಸಾರ ಕಟ್ಕೊಂಡು ನಿಮ್ಗೆ ಏನಾಗಬೇಕು? ನೀವು ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂತ ಆಚೆ ಬಂದಿದ್ದೀರಿ. ಇನ್ನೊಬ್ರು ವೈಯಕ್ತಿಕ ವಿಚಾರಗಳನ್ನ ಕಟ್ಕೊಂಡು ಅದರಿಂದ ನಿಮಗೆ ವಿಕೃತ ಆನಂದವನ್ನು ಪಡ್ಕೋತಾ ಇದ್ದಾರೆ ಅಂತಂದರೆ ಇನ್ನು ಎಷ್ಟರ ಮಟ್ಟಿನ ವಿಕೃತ ಮನುಷ್ಯ ಇರಬೇಕು ಆ ಮನುಷ್ಯ? ನಾನು ಒಂದೇ ಹೇಳೋದು, ಯಾರೂ ಕೂಡ ಯಾರ ವೈಯಕ್ತಿಕ ವಿಚಾರಕ್ಕೂ ಹೋಗಬಾರ್ದು. ಅದು ರಾಜಕಾರಣ ಅಲ್ಲ, ಅದು ಉತ್ತಮವಾದಂಥ ಬೆಳವಣಿಗೆನೂ ಅಲ್ಲ. ಇವತ್ತು 21ನೇ ಶತಮಾನದಲ್ಲಿ ನಾವಿದ್ದೀವಿ.
ನೀವು ವೈಯಕ್ತಿಕವಾಗಿ ಒಬ್ಬರನ್ನ ಮಾತಾಡ್ತೀರಿ, ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡ್ತೀರಿ ಅಂತಂದರೆ ನಿಮ್ಮ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಕೆಳಮಟ್ಟದಿದೆ ಅಂತಲೇ ಹೇಳ್ಬೋದು. ನಾನು ಒಂದೇ ಎಚ್ಚರಿಕೆ ಕೊಡೋದು, ಇನ್ನೊಂದು ಸರ್ತಿ ನಾನು ಇದನ್ನೇ ಹೇಳ್ತಾ ಇದ್ದೀನಿ, ವೈಯಕ್ತಿಕವಾಗಿ ನೀವು ರಾಜಕಾರಣ ಮಾಡ್ತೀರಾ, ರಾಜಕಾರಣ ಮಾಡಿ, ನೇರ ರಾಜಕಾರಣ ಮಾಡಿ, ನೇರ ರಾಜಕಾರಣ ಮಾಡಿ. ನೀವು ಸಿದ್ಧ ಇದ್ದೀರಾ? ನಾನು ಖಂಡಿತವಾಗ್ಲೂ ಸಿದ್ಧ ಇದ್ದೀನಿ. ನೀವು ನೇರ ರಾಜಕಾರಣ ಮಾಡೋಕ್ಕಾಗಲ್ವಾ? ಬಾಯಿ ಮುಚ್ಕೊಂಡು ತೆಪ್ಪಗೆ ನಿಮ್ಮ ಕೆಲಸ ಮಾಡ್ಕೊಂಡಿರಿ. ನೀವು ನಾಲ್ಗೆ ಹರಿಬಿಟ್ಟಿದ್ದೇ ಆಯಿತು ಅಂತಂದರೆ ನಾಳಿನ ದಿನಗಳಲ್ಲಿ, ಮುಂಬರುವ ದಿನಗಳಲ್ಲಿ ನಾನು ಅದಕ್ಕೆ ತಕ್ಕ ಉತ್ತರವನ್ನು ನೀಡ್ತೀನಿ. ಓಕೆ, ನಿಮಗೆ ಗಾಡ್ ಫಾದರ್ ಯಾರು ಮೇಡಮ್ ರಾಜಕೀಯದಲ್ಲಿ? ಕುಸುಮಾ ಅವರಿಗೆ ರಾಜಕೀಯವಾಗಿ ಗಾಡ್ ಫಾದರ್ ಯಾರು? ನನಗೆ ನನ್ನ ತಂದೆ. ನನ್ನ ತಂದೆಯಿಂದ ನಾನು ರಾಜಕಾರಣಕ್ಕೆ ಬಂದಿದ್ದೀನಿ. ನನ್ನ ತಂದೆ ಆಸೆಪಟ್ಟು ಅವರು ಒಂದು ಹೆಣ್ಮಗಳಿಗೆ ನೀನು ನೋವು ಅನುಭವಿಸಿದ್ಯಾ, ನೀನು ಕಷ್ಟ ಅನುಭವಿಸಿದ್ಯಾ, ರಾಜಕಾರಣದಲ್ಲಿ ನಿನ್ನಂತೆ ಎಷ್ಟೋ ಸಾವಿರ ಜನ ಹೆಣ್ಮಕ್ಳಿದ್ದಾರೆ, ಅವರೆಲ್ರಿಗೂ ಕೂಡ ನಿನ್ನ ಕಷ್ಟವನ್ನು ಬಗೆಹರಿಸಬಹುದು, ನೀನು ಬಂದು ರಾಜಕಾರಣ ಮಾಡು ಅಂತ ಹೇಳಿ ನನ್ನ ತಂದೆ ಇಸ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ನನಗೆ ರಾಜಕಾರಣದಲ್ಲಿ. ಯಾಕಂದರೆ ಒಂದು ಕಹಿ ಘಟನೆ ನಡೆದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾರೂ ಕೂಡ ಅದನ್ನು ಅರಿಸ್ಕೊಳ್ಳೋಕ್ಕೆ ತುಂಬ ದಿನ ಬೇಕು, ಮತ್ತು ಜೊತೆಗೆ ಅದನ್ನು ನೋವು ಅನುಭವಿಸುವುದರಿಗೆ ಗೊತ್ತು ಆ ಕಹಿ ಘಟನೆ. ಅದಾದ ನಂತರ ಒಂದಷ್ಟು ಬೆಳವಣಿಗೆಗಳು ಕೂಡ ವೈಯಕ್ತಿಕ ಟೀಕೆ ಮಾಡುವಂಥದ್ದು ಅದನ್ನು ಕೂಡ ಅನುಭವಿಸೋದವರಿಗೆ ಗೊತ್ತಿರುವಂಥದ್ದು. ಸೊ ಅಂಥ ಸಂದರ್ಭದಲ್ಲಿ ತಾವು ಅದನ್ನು ಮೆಟ್ಟಿ ನಿಂತು ಚುನಾವಣೆಗೆ ಸ್ಪರ್ಧೆ ಮಾಡಿ ಜನಗಳ ಜೊತೆ ನೀವು ಬೆರ್ತಿರುವಂಥದ್ದು, ಅಂದರೆ ಜನಗಳನ್ನ ನೋಡ್ತಾ ಒಂದಷ್ಟು ನೋವನ್ನು ಮರೆಯುವಂಥದ್ದು ಇವೆಲ್ಲವೂ ಕೂಡ ಇರುವಂಥದ್ದು. ಸೊ ರಾಜಕಾರಣಕ್ಕೆ ಯಾಕೆ ಬರಬೇಕು ಅಂತ ಅನಿಸ್ತು ಕುಸುಮಾ ಅವ್ರಿಗೆ? ಒಂದು ಕ್ಯೂರಿಯಾಸಿಟಿ ಕೇಳುವಂಥದ್ದು. ಇಲ್ಲ, ನನಗೆ ನನ್ನ ಜೀವನದಲ್ಲಿ ಆದಂಥ ಘಟನೆಗಳೇನಿತ್ತು, ಭಾಳ ಏರುಪೇರುಗಳಿರುವಂಥ ಜೀವನ ನಂದು. ಎಲ್ಲೋ ಒಂದು ಕಡೆ ಪೀಕಲ್ಲಿದ್ದೀವಿ ಅಂತ ಅಂದಾಗ ತಪಕ್ಕಂತ ಕೆಳಗಡೆ ಬಿದ್ದಂಥ ಒಂದು ಜೀವನ ನಂದು. ತುಂಬ ಆಸೆಗಳನ್ನ ಇಟ್ಕೊಂಡು ಒಂದು ಜೀವನವನ್ನು ಕಟ್ಕೋಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಒಳ್ಳೆಯ ದಿನಗಳಿದ್ದಾವೆ ಅನ್ನೋ ನಂಬಿಕೆ ಹುಟ್ಟಿಸೋವಂಥ ದಿನಗಳಲ್ಲಿ ನನಗೆ ಭಾಳ ತಳಮಟ್ಟಕ್ಕೆ ಬಿದ್ದಂಥ ಜೀವನ ನಂದು. ಸೊ ಆವಾಗ ನಾನು ಅನುಭವಿಸಿದ ನೋವುಗಳು, ನಾನು ಸ್ವಾರ್ಥಿಯಾಗಿದ್ದಿದ್ರೆ ಬಹುಶಃ ಈ ಮಾತುಗಳು ಯಾವುದೂ ಕೂಡ ಇವತ್ತು ಬರ್ತಾ ಇರಲಿಲ್ಲ. ಇವತ್ತೂ ಕೂಡ ನನ್ನ ನೋವುಗಳನ್ನು ನನ್ನ ಹೊಟ್ಟೆಯಲ್ಲೇ ಇಟ್ಕೊಂಡು ಸಮಾಜದಲ್ಲಿ ಒಬ್ಬರು ನಂಬಿಕೆ ಇಟ್ಕೊಂಡಿದ್ದಾರೆ, ಒಬ್ಬರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಎಲ್ಲೂ ಕೂಡ ನನ್ನ ನೋವುಗಳನ್ನ ನಾನು ಎಲ್ಲೂ ಕೂಡ ಆಚೆಗಡೆ ಯಾಕೆ ಏನು ಎತ್ತ ಅಂತ ನಾನು ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ. ಒಂದೇ, ನನಗೆ ಸಮಾಜದ ಬಗ್ಗೆ ಕಳಕಳಿ ಇದೆ. ಸಮಾಜದಲ್ಲಿ ಜನಗಳು ಒಂದು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ಬಗ್ಗೆ, ಅದೆಲ್ಲೂ ಕೂಡ ಹಾಳಾಗಬಾರ್ದು ಅಂತ ಹೇಳಿ ಏನೇ ನೋವಾಗಿದ್ರು ಏನೇ ಅವಮಾನ ಆಗಿದ್ರು ಅದು ನನಗಾಗಿರಲಿ, ನನ್ನ ಹೊಟ್ಟೆಲಿರಲಿ ಅಂತ ಹೇಳಿ ಅದನ್ನು ನನ್ನ ಹೊಟ್ಟೆಲಿ ಇಟ್ಕೊಂಡು ನಾನು ಬದುಕ್ತಾ ಇರುವಂಥವಳು. ಇವತ್ತು ರಾಜಕಾರಣಕ್ಕೆ ಬರಬೇಕು ಅಂತ ನಾನು ಯಾವತ್ತೂ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಅವಕಾಶ ಬಂದಾಗ ನಿಮ್ಮದೇ ಆದ ಲೋಕ ಇತ್ತು, ನಿಮ್ಮದೇ ಆದ ಜೀವನ ಇತ್ತು, ಮತ್ತು ನಿಮ್ಮದೇ ಆದ ಚಿಂತನೆಗಳಿದ್ವು. ಸೊ ಇವೆಲ್ಲವೂ ಕೂಡ ನಾನು ಕೇಳ್ಪಟ್ಟಿದ್ದೆ. ನೀವು ಟೀಚಿಂಗ್ ಪ್ರೊಫೆಷನಲ್ ಇದ್ರಿ, ಸೊ ಇವೆಲ್ಲವೂ ಕೂಡ ನಿಮ್ಮದೇ ಆದ ಆಲೋಚನೆ ಇತ್ತು. ಆ ಸಂದರ್ಭದಲ್ಲಿ ಏರಿಳಿತ ಆಯಿತು, ಅನಿರೀಕ್ಷಿತ ಬೆಳವಣಿಗೆ ಆಯಿತು. ಸೊ ಅದಾದನ್ನು ಹೆಂಗೆ ನೆನೆಸ್ಕೊಂತೀರ ತಾವು? ಇಲ್ಲ, ನನಗೆ ರಾಜಕಾರಣಕ್ಕೆ ಬರಬೇಕು ಅಂತ ಯಾವತ್ತೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ಅವಕಾಶ ಬಂದಿತ್ತು, ಈ ಕ್ಷೇತ್ರದಲ್ಲಿ ಉಪಚುನಾವಣೆ ಅಂತ ಒಂದು ಅವಕಾಶ ಬಂತು. ನಮ್ಮಂಥ ಹೆಣ್ಮಕ್ಳು, ವಿದ್ಯೆಯನ್ನು ಕಲ್ತಿರುವಂಥ ಹೆಣ್ಮಕ್ಳು, ಒಳ್ಳೆ ಸಮಾಜದ ಬಗ್ಗೆ ಕಳಕಳಿ ಇರುವಂಥ ಹೆಣ್ಮಕ್ಳು, ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಇರೋ ಹೆಣ್ಮಕ್ಳು, ರಾಜಕಾರಣದಲ್ಲಿ ಹೆಣ್ಮಕ್ಳಿಗೆ ಅವಕಾಶ ಸಿಗೋದೇ ಕಮ್ಮಿ. ಅಂಥದ್ರಲ್ಲಿ ಅವಕಾಶ ಸಿಕ್ಕಾಗ ನಾವು ಯಾಕೆ ಉಪಯೋಗಿಸ್ಕೋಬಾರ್ದು, ಒಂದು 10 ಜನಕ್ಕೆ ಒಳ್ಳೇದಾಗುವಂಥ ಕೆಲಸವನ್ನು ಯಾಕೆ ಮಾಡಬಾರ್ದು ಅಂತ ಒಂದೇ ಉದ್ದೇಶದಿಂದ ನಾನು ರಾಜಕಾರಣಕ್ಕೆ ಬಂದೇ ಹೊರತು ಇನ್ಯಾವುದೋ ಒಂದು ಉದ್ದೇಶ, ಏನೋ ಹಣ ಮಾಡಬೇಕು, ಆಸ್ತಿ ಮಾಡಬೇಕು, ಅಧಿಕಾರ ಅನುಭವಿಸ್ಬೇಕು ಅನ್ನೋದು ಯಾವುದೂ ಇರಲಿಲ್ಲ. ಯಾಕಂದರೆ ನಾನು ಅಧಿಕಾರವನ್ನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಬಹಳ ಹತ್ತಿರದಿಂದ ನಾನು ಅಧಿಕಾರವನ್ನು, ಅಧಿಕಾರಿಯ ಹೆಂಡತಿಯಾಗಿ ಬಹಳ ಹತ್ತಿರದಿಂದ ನಾನು ನೋಡಿದ್ದೀನಿ. ಅಧಿಕಾರದ ಬಗ್ಗೆ ನನಗೆ ಯಾವ ಆಸಕ್ತಿನೂ ಇರಲಿಲ್ಲ. ಇನ್ನು ಹಣದ ಬಗ್ಗೆ, ನಮಗೆ ದೇವ್ರ ಭಗವಂತ ಚೆನ್ನಾಗಿಟ್ಟಿದ್ದಾನೆ, ಹಣದ ಬಗ್ಗೆನೂ ಹಣ ಸಂಪಾದನೆ ಮಾಡಿಬಿಡ್ಬೇಕು ಅಂತ ಹೇಳಿ ಆ ಉದ್ದೇಶದಿಂದನೂ ನಾನು ಅಗತ್ಯತೆ ಕೂಡ ಇರಲಿಲ್ಲ ನನಗೆ. ನಾನು ಇವತ್ತು ರಾಜಕಾರಣಕ್ಕೆ ಬಂದಿದ್ದೀನಿ ಅಂದರೆ ಒಂದು ಸಮಾಜದ ಬಗ್ಗೆ ಕಳಕಳಿಯಿಂದ ಇಟ್ಕೊಂಡಿದ್ದೀನಿ. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಜವಾಬ್ದಾರಿ ಎಲ್ಲರ ಮೇಲೂ ಇದೆ. ಆ ಜವಾಬ್ದಾರಿಯನ್ನು ನಾನು ಕೂಡ ಸರಿಯಾಗಿ ನಿಭಾಯಿಸಬಲ್ಲೆ ಅನ್ನೋದು ದೃಷ್ಟಿಯಿಂದ ರಾಜಕಾರಣದಲ್ಲಿ ಇದ್ದೀನಿ ಹೊರತು ಬೇರೆ ಯಾವ ಉದ್ದೇಶದಿಂದನೂ ನಾನು ರಾಜಕಾರಣದಲ್ಲಿ. ಅಂತಿಮವಾಗಿ ಡಿ ಕೆ ಶಿವಕುಮಾರ್ CM ಆಗಬೇಕಂತ ಭಾಳ ಆಸೆ ಪಡ್ತಾರೆ ಕಾಂಗ್ರೆಸ್ಸಲ್ಲಿ, ಒಂದಷ್ಟು ಜನ ಹೇಳ್ತಾ ಇರುವಂಥದ್ದೆಲ್ಲ ಇರುವಂಥದ್ದು. ಸೊ ತಮಗೇನು ಅನಿಸುತ್ತೆ? ನೋಡಿ, ನಾನು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಬಹಳ ಸಣ್ಣ ವ್ಯಕ್ತಿ, ನನ್ನ ಅನುಭವನೂ ಕೂಡ ಸಣ್ಣದಿದೆ ರಾಜಕಾರಣದಲ್ಲಿ. ಏನು ನಮ್ಮ ಪಕ್ಷ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ನಾವೆಲ್ಲರೂ ಕೂಡ ಅದಕ್ಕೆ ಬದ್ಧರಾಗಿರ್ಬೇಕು. ಹೈಕಮಾಂಡ್ ಅಂತ ಒಂದಿದೆ ನಮ್ಮ ಪಕ್ಷಕ್ಕೆ, ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಆ ತೀರ್ಮಾನದ ಪ್ರಕಾರ ನಡ್ಕೊಂಡು ಹೋಗುತ್ತೆ. ನಾನು ಬಹಳ ಸಣ್ಣವಳಿದ್ದೀನಿ ಅದ್ರ ಬಗ್ಗೆ, ವಿಚಾರಗಳ ಬಗ್ಗೆ ಮಾತಾಡಿ. ಕಳೆದ ಕೆಲ ತಿಂಗಳಿಂದ ತಮ್ಮ ಲೆಟ್ರೆಡ್ ಅಂದರೆ ಕ್ಷೇತ್ರದ ತಮ್ಮ ಲೆಟ್ರೆಡ್ ಅಧಿಕಾರಿಗಳ ವರ್ಗಾವಣೆ ಸಂಬಂಧಪಟ್ಟಂತೆ ಅಥವಾ ಪೋಸ್ಟಿಂಗ್ ಸಂಬಂಧಪಟ್ಟಂತೆ BBMP, ಆಗ BBMP ಇತ್ತು, ಗ್ರೇಟರ್ ಬೆಂಗಳೂರು ಆಗಿದೆ, ತಮ್ಮ ಲೆಟ್ರೆಡಲ್ಲಿ ಕೊಟ್ಟಿರುವಂಥದ್ದು. ಸೊ ತಮ್ಮ ಗಮನಕ್ಕೂ ಬಂದಿದೆ, ಅದನ್ನು ಕೂಡ ಒಂದಷ್ಟು ಸಾಕಷ್ಟು ವೈರಲ್ ಆಯಿತು, ಆರೋಪ ಕೂಡ ಬಂತು.
ಇದು ಸರಿ ಅನ್ಸುತ್ತೆ ಏನು ಅನ್ಸುತ್ತೆ ತಮಗೆ? ಅಲ್ಲ, ನೀವು ಲೆಟ್ರೇಡ್ ಕೊಡೋದ್ರಲ್ಲಿ ತಪ್ಪಲ್ಲ. ಆ ಲೆಟ್ರೇಡ್ ಮೇಲೆ ಕೆಲಸ ಆಗುತ್ತಾ ಇಲ್ವಾ ಅಂತಂದ್ರೆ ಎಲ್ಲೂ ಕೂಡ ಇವ್ರಿಗೆ ಕೆಲಸ ಕೊಡಬೇಕು ಅಂತ ಯಾರೂ ಇಲ್ಲ. ನಮ್ಮ ಬಳಿ ಕೇಳ್ಕೊತಾ ಇದ್ದಾರೆ, ಸಾಧ್ಯ ಆದರೆ ಇವ್ರು ನಿಮ್ಮೆಲ್ಲ ಕ್ರೈಟೀರಿಯಾಸ್ಗೆ, ನಿಮ್ಮೆಲ್ಲ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ಸರಿ ಹೊಂದೋದಾದ್ರೆ ಇವ್ರನ್ನ ಒಂದು ಕನ್ಸಿಡರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ನಾವು ಆರ್ಡರ್ ಮಾಡಲ್ಲ, ರಿಕ್ವೆಸ್ಟ್, ಮನವಿ. ನೀವು ಮನವಿಯನ್ನ ಸ್ವೀಕರಿಸಬಹುದು, ತಿರಸ್ಕರಿಸಬಹುದು. ತಿರಸ್ಕರಿಸಿದ್ದಾರೆ ಅಂದಿದ ತಕ್ಷಣ ನಮಗೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಅಥವಾ ದ್ವೇಷ ಮಾಡ್ಕೊಳ್ಳೋದಲ್ಲ. ನಾವು ರಿಕ್ವೆಸ್ಟ್ನ ಮಾಡ್ತೀವಿ. ಇವ್ರು ಬಂದಿದ್ದಾರೆ, ಇವರು ಈ ಒಂದು ಸ್ಥಾನಕ್ಕೆ ಸೂಕ್ತರ ಅನಿಸ್ತಾರೆ, ದಯಮಾಡಿ ಇದು ಆಗತ್ತಾ, ಕನ್ಸಿಡರ್ ಮಾಡ್ತೀರಾ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅದನ್ನ ಪೂರಕವಾಗಿ ಅದನ್ನ ರಿಕ್ವೆಸ್ಟನ್ನ ಹ್ಞೂ ಅಂತ ಹೇಳ್ಬೋದು, ಹ್ಞೂ ಅಂತ ಹೇಳ್ಬೋದು. ಅದು ತಪ್ಪು ಅಂತ ಹೆಂಗೆ ಹೇಳಕ್ಕಾಗುತ್ತೆ? 2028ಕ್ಕೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಏನಾಗುತ್ತೆ ಅನ್ಸುತ್ತೆ ನಿಮಗೆ ಚುನಾವಣೆಯಲ್ಲಿ? ಅಲ್ಲ, ನಾನು ಹೇಳಿದೆ ನಿಮಗೆ, ನನಗೆ ಖಂಡಿತವಾಗ್ಲೂ ಭರವಸೆ ಇದೆ. ಈ ಮನುಷ್ಯನ ದುರಾಡಳಿತದಿಂದ ಬೇಸತ್ತಿದ್ದಾರೆ ಜನ. ಈ ಮನುಷ್ಯನ ಈ ವ್ಯಕ್ತಿತ್ವದಿಂದ, ಇಡೀ ಆತನ ವ್ಯಕ್ತಿತ್ವ, ಆತ ನಡೆದುಕೊಳ್ಳೋದು, ಆತನ ನಡೆ, ಆತನ ನುಡಿ, ಇದರಿಂದ ಖಂಡಿತವಾಗ್ಲೂ ಜನ ಬೇಸತ್ತಿದ್ದಾರೆ. ಈ ಬೇಸದ ಬದಲಾವಣೆ ಬಯಸ್ತಾ ಇದ್ದಾರೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ 2028ಕ್ಕೆ ಒಂದು ಬದಲಾವಣೆ ಖಂಡಿತವಾಗ್ಲೂ ಆಗುತ್ತೆ. ಒಂದಷ್ಟು ಕಹಿ ಘಟನೆ ಆದಾಗ ಅದರಿಂದ ಹೇಗೆ ಹೊರ ಬಂದ್ರಿ ಅಂತ? ಇಲ್ಲ, ಕುಟುಂಬದ ಒಂದು ಸಪೋರ್ಟ್ ಖಂಡಿತವಾಗ್ಲೂ ಬಹಳ ಅವಶ್ಯಕ ಇರುತ್ತೆ. ನಿಮಗೆ ತುಂಬ ಕುಗ್ಗೋಗ ಅಂತ ಒಂದು ಸಂದರ್ಭಗಳಿಗೆ ಸೃಷ್ಟಿಯಾದಾಗ ನಿಮ್ಮ ಜೊತೆ ಯಾರಾದರೂ ಒಬ್ಬರು ನಿಮ್ಮ ಕುಟುಂಬ ಗಟ್ಟಿಯಾಗಿ ನಿಂತಾಗ ನೀವು ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ಎದುರಿಸಬಹುದು. ಆತ್ಮಸ್ಥೈರ್ಯ ಇರಬೇಕು. ನಿಮಗೂ ಕೂಡ ಜೀವನದ ಬಗ್ಗೆ ಆಸಕ್ತಿ ಇರಬೇಕು. ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಗುರಿ ಇರಬೇಕು. ಆ ಗುರಿ ಇದೆಯಲ್ಲ, ಅದು ನಿಮಗೆ ಆ ಧೈರ್ಯವನ್ನು ತಂದುಕೊಡುತ್ತೆ. ಈಗಲೂ ಕೂಡ ಕಾಡ್ತಾ ಇರುತ್ತಾ ಕಹಿ ಘಟನೆ? ಇಲ್ಲ, ನನಗೆ ಅದು ಸದಾಕಾಲ ಇರುತ್ತೆ. ಇವರು ಅನ್ಕೊಂಡಿರ್ತಾರೆ ನಾನು ಹೆಸರು ಹೇಳಿ ನೆನಪಿಸ್ತೀನಿ ಅಂತ. ನನ್ನ ಜೀವನದಲ್ಲಿ ಆಗಿರೋ ಕಹಿ ಘಟನೆ ಬಹುಶಃ ಬೇರೆ ಯಾವ ಹೆಣ್ಮಕ್ಳ ಜೀವನದಲ್ಲೂ ಆಗಬಾರ್ದು ಅನ್ನೋದು ನನ್ನ ಆಶೆ. ಆ ರೀತಿಯಾದಂಥ ಜೀವನ ಯಾರಿಗೂ ಬೇಡ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಮಾತಾಡೋದಕ್ಕೆ. ಒಂದು ನಾನು ಇದನ್ನು ಹೆಣ್ಮಗಳು ಅಂತ ಹೇಳ್ತಾ ಇಲ್ಲ, ಯಾಕಂದರೆ ಹೆಣ್ಮಗಳು ಅಂತಂದರೆ ಏನಾಗುತ್ತೆ ಅಂದರೆ ಒಂದು ಏನೋ ಅವ್ರನ್ನ ಡಿಗ್ರೇಡ್ ಮಾಡೋ ರೀತಿಯಲ್ಲಿ ಆಗೋದು. ಹೆಣ್ಮಗಳು ಅಂತ ಹೇಳ್ಬಾರ್ದು, ಯಾಕಂದರೆ ದೇಶ ಆಳಿದಂಥ ವ್ಯಕ್ತಿಗಳಿದ್ದಾರೆ ಹೆಣ್ಮಗಳು. ಎಲ್ಲ ಕ್ಷೇತ್ರದಲ್ಲೂ ಕೂಡ ನಿಮಗೆ ಪುರುಷರನ್ನ ಮೀರಿ ಹೋಗಿರುವಂಥದ್ದು. ನೀವೊಂದು ಛಲ ಇಟ್ಟಿದ್ದೀರಾ. ಒಂದಷ್ಟು ಆರೋಪಗಳಿಗೆ, ಟೀಕೆಗಳು ಕೂಡ ನೀವು ಎದುರದೇ ನೀವು ಮುನ್ನುಗ್ತಾ ಇದ್ದೀರಾ. ಸೊ ವಿಶ್ ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.